ವಿಶ್ವ ಪ್ರಸಿದ್ಧ ಬೇಲೂರು ಹಳೆಬೀಡಿನ ಶಿಲ್ಪಕಲೆ ಹಾಗೂ ಹಾಸನಾಂಬೆಯ ದಿವ್ಯ ಸನ್ನಿಧಿಯನ್ನು ಹೊಂದಿರುವ ಹಾಸನ ಜಿಲ್ಲೆಯು ಕರ್ನಾಟಕದ ವಾಸ್ತುಶಿಲ್ಪದ ರಾಜಧಾನಿ ಎಂದೇ ಪ್ರಸಿದ್ಧವಾಗಿದೆ. ಈ ಜಿಲ್ಲೆಯ ಮುಕುಟಪ್ರಾಯದಂತಿರುವ ಸಕಲೇಶಪುರವು ಹಸಿರು ಕಾನನ, ಕಾಫಿ ತೋಟಗಳು ಮತ್ತು ಐತಿಹಾಸಿಕ ಮಂಜುರಾಬಾದ್ ಕೋಟೆಯನ್ನು ಒಳಗೊಂಡಿರುವ ಅದ್ಭುತ ಪ್ರವಾಸಿ ತಾಣ ಹಾಗೂ ಮಲೆನಾಡಿನ ಹೆಬ್ಬಾಗಿಲು. ಇಂತಹ ಪುಣ್ಯಭೂಮಿಯಲ್ಲಿ ಉದ್ಯಮಿಯಾಗಿ ಜನಿಸಿ ಇಂದು ಜನಸೇವೆಯ ಹಾದಿಯಲ್ಲಿ ಸಾಗುತ್ತಿರುವ ಕೆಚ್ಚೆದೆಯ ನಾಯಕ ಸಕಲೇಶಪುರದ ಶಾಸಕ ಎಸ್ ಮಂಜುನಾಥ್. ತಮ್ಮ ಕಠಿಣ ಪರಿಶ್ರಮ ಮತ್ತು ಪ್ರಾಮಾಣಿಕತೆಯಿಂದ ಉದ್ಯಮ ರಂಗದಲ್ಲಿ ಯಶಸ್ಸು ಕಂಡು ಸಾರ್ವಜನಿಕ ವಲಯದಲ್ಲಿ ಸಿಮೆಂಟ್ ಮಂಜು ಎಂದೇ ಖ್ಯಾತರಾಗಿರುವ ಇವರು ಇಂದು ಕ್ಷೇತ್ರದ ಸಮಗ್ರ ಏಳಿಗೆಗಾಗಿ ಶ್ರಮಿಸುತ್ತಿದ್ದಾರೆ. ಅಭಿವೃದ್ಧಿಯ ಮಂತ್ರವನ್ನೇ ಜಪಿಸುತ್ತಾ ನೈಜ ಜನಸೇವಕನಾಗಿ ಗುರುತಿಸಿಕೊಂಡಿರುವಂತಹ ಮಂಜುನಾಥ್ ಅವರ ಸ್ಫೂರ್ತಿದಾಯಕ ಬದುಕಿನ ಹಾದಿಯನ್ನ ಪರಿಚಯಿಸುತ್ತಿದೆ ಇಂದಿನ ಜನನಾಯಕರ ಜರ್ನಿ. ಸದಾ ನಿಮ್ಮ ಸೇವೆಯಲ್ಲಿ ಅಂತ ಹೇಳ್ತಾ ಸಾರ್ವಜನಿಕರ ಬಗ್ಗೆ ಕಾಳಜಿನ ವಹಿಸಿ ಸದಾ ಅವರಿಗೆ ಸ್ಪಂದಿಸುವಂತ ಗುಣ ಇರುವಂತಹ ಸಕಲೇಶಪುರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಎಸ್ ಮಂಜುನಾಥ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ, ಪ್ರೀತಿಯ ಸ್ವಾಗತ. ಆಗ್ಲೇ ಹೇಳಿದೆ, ಜನರ ಬಗ್ಗೆ ಕಾಳಜಿ ನಿಟ್ಟು ಸದಾ ಯೋಚನೆ ಮಾಡ್ತಾ ಇರ್ತೀರಾ. ನಿಮ್ಮ ದಿನಚರಿ ಪ್ರಾರಂಭವಾಗದೆ ವಾಕಿಂಗ್ನ ಮೂಲಕ, ವಾಕಿಂಗ್ನಲ್ಲೂ ಕೂಡ ಜನರ ಸಮಸ್ಯೆಗಳನ್ನ ಆಲಿಸ್ತೀರಾ ಅಂತ ಕೇಳ್ಪಟ್ಟೆ. ಸರ್ ಹೇಳಿ ಸರ್, ಜನರ ಸಮಸ್ಯೆಗಳನ್ನ ಯಾವ ರೀತಿ ಪ್ರಾರಂಭ ಮಾಡ್ತೀರಾ ಬೆಳಿಗ್ಗೆ? ಅಲ್ಲ, ಬೆಳಿಗ್ಗೆ ನಾನು ಇತ್ತೀಚಿನ ದಿನಗಳಲ್ಲಿ ವಾಕ್ ಮಾಡ್ಲೇಬೇಕು ಅಂತ ಹೇಳಿ ವೈದ್ಯರು ಸಲಹೆ ಕೊಟ್ಟಂತ ಸಂದರ್ಭದಲ್ಲಿ ಈಗ 3-4 ತಿಂಗಳಿಂದ ಡೈಲಿ ವಾಕ್ ಮಾಡ್ತಾ ಇದ್ದೀನಿ. ಸಕಲೇಶಪುರದಲ್ಲಿ ಇದ್ರೆ ವಾಕ್ ಇಲ್ಲಿ ಮಾಡ್ತೀನಿ. ಬಂದಂತ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಸಕಲೇಶಪುರದಲ್ಲಿ ಏನು ಕೆರೆ ಇದೆ ಇಲ್ಲಿ ಬಂದು ವಾಕ್ ಮಾಡ್ತೀವಿ. ಬಂದಂತ ಸಂದರ್ಭದಲ್ಲಿ ಸಾರ್ವಜನಿಕರು ಯಾವ್ದು ಸಿಕ್ಕಿದ್ರು ಕೂಡ ಸಮಸ್ಯೆನ ಕೇಳಲೇಬೇಕು, ಯಾವ್ದೇ ಜನಪ್ರತಿನಿಧಿ ಆದ್ರೂ ಕೂಡ ಕೇಳಲೇಬೇಕು. ಸಹಜವಾಗಿ ನಾನು ಕೂಡ ವಾಕಿಂಗ್ ಬಂದಂತ ಸಂದರ್ಭದಲ್ಲಿ ಸ್ಥಳೀಯ ಸಾರ್ವಜನಿಕರು ಏನಾದ್ರು ಸಮಸ್ಯೆ ಹೇಳಿದ್ರೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡ್ತೀವಿ. ಅದಾದ ನಂತರದಲ್ಲಿ ಇನ್ನೇನು ವಾಕಿಂಗ್ ಮುಗಿಸ್ಕೊಂಡು ಹೋದ ತಕ್ಷಣ ಮನೇಲಿ ಡೈಲಿ ಜನ ಅಟೆಂಡ್. ನಾನು ಎಷ್ಟು ದಿವಸ ಇರ್ತೀನಿ ವಾರದಲ್ಲಿ? ನಾನು ವಾರದಲ್ಲಿ 6 ದಿವಸ ಇರ್ತೀನಿ. 1 ದಿವಸ ಮಾತ್ರ ಬೆಂಗಳೂರು ಹೋಗೋದು. 6 ದಿವಸ ಕೂಡ ಸಾರ್ವಜನಿಕರು ಅಟೆಂಡ್ ಮಾಡ್ತೀನಿ. ಎಲ್ಲರೂ ಅದೇ ಹೇಳ್ತಾರೆ ಸರ್, ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತ ಸುಲಭವಾಗಿ ಕೈ ಸಿಕ್ಕುವಂತ ಶಾಸಕರು ನಮ್ಮ ಮಂಜುನಾಥ್ ಅಂತ ಹೇಳ್ಬಿಟ್ಟು. ಹಾಗೆ ನಾವು ಈ ಕೆರೆ ವಾತಾವರಣದಲ್ಲಿ ನಿಂತು ಮಾತನಾಡ್ತಾ ಇದೀವಿ. ಈ ಕೆರೆ ಅಭಿವೃದ್ಧಿ ಕೂಡ ತಾವೇ ಮಾಡಿದ್ದು ಅಂತ ಹೇಳ್ತಾರೆ. ಈ ಕೆರೆ ಅಭಿವೃದ್ಧಿ ಸರ್, ಈ ಕೆರೆನ ಆಕ್ಚುಲಿ ಇದನ್ನ ಪ್ರಾರಂಭ ಮಾಡಿದವರು ನಮ್ಮ ಬೈಕೆರೆ ನಾಗೇಶ್ ಅಣ್ಣ ಅವರು. ಅವರ ಅವಧಿಯಲ್ಲಿ ಹಿಂದೆ ಮಾಡೋಗಿದೆ. ಅವರು ದೆಹಲಿಯ ಪ್ರತಿನಿಧಿಯಾಗಿದ್ರು ಕರ್ನಾಟಕ ರಾಜ್ಯ ಸರ್ಕಾರದ. ಆದ್ರೆ ಇದೆಲ್ಲ ಒಂದ್ ರೀತಿ ಹಾಳು ಬಿದ್ದಿತ್ತು ಸರ್. ಆಕ್ಚುಲಿ ಎಲ್ಲ ತುಕ್ಕಿಡಿದು ಎಲ್ಲ ಇದಾಗಿ ಕಾಡು ಬೆಳೆದು ಎಲ್ಲ ಆಗೋಗಿತ್ತು. ಬಟ್ ಅದನ್ನ ನವೀಕರಣ ಮಾಡ್ತಕ್ಕಂಥ ಕೆಲಸವನ್ನ ನಾನು ಮಾಡ್ತಾ ಇದ್ದೀನಿ ಆಕ್ಚುಲಿ. ಯಾಕೆಂದ್ರೆ ಇಂಥ ಒಂದು ಸುಂದರವಾದ ಜಾಗ ಸಕಲೇಶಪುರದಲ್ಲಿ ಇದೆ ಮತ್ತು ವಾಕ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಜಾಗ. ಇದನ್ನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು. ಅದನ್ನ ಪ್ರಾಮಾಣಿಕವಾಗಿ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡಿ ಇದಕ್ಕೆಲ್ಲ ಪೇಂಟಿಂಗ್ ಇಂದ ಹಿಡಿದು ಕ್ಲೀನಿಂಗ್ ಇಂದ ಹಿಡಿದು ಎಲ್ಲವನ್ನು ಏನೇನು ಪೈಪ್ಗಳು ಹೋಗಿತ್ತು ಅದನ್ನ, ಗಾರ್ಡನ್ನು ಮತ್ತೆ ಸುತ್ತ ಈ ಲೈಟ್ಸ್ಗಳು ಎಲ್ಲವನ್ನು ಹಾಕಿ ಒಂಥರ ಇದಕ್ಕೊಂದು ಅಂದ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ರಿ. ಈಗ ಸಾರ್ವಜನಿಕರು ಖುಷಿಯಾಗಿ ಬಂದಿಲ್ಲ ವಾಕ್ ಮಾಡಬೇಕು, ಇದಕ್ಕೇನ್ ಬೇಕು ಅದನ್ನ ನಾನು ಮಾಡ್ತಾ ಇದ್ದೀನಿ. ನೈಸರ್ಗಿಕ ಸೊಬಗನ್ನು ಹೊಂದಿರುವಂತಹ ಕ್ಷೇತ್ರ ಇದು ಸಕಲೇಶಪುರ. ಬಹಳಷ್ಟು ಪ್ರವಾಸಿಗರು ಬರ್ತಾರೆ. ಸಕಲೇಶಪುರದ ಅಭಿವೃದ್ಧಿಗಾಗಿ ಬಹಳಷ್ಟು ಶ್ರಮ ವಹಿಸ್ತಾ ಇದ್ದೀರಾ. ಸಕಲೇಶಪುರ ನಗರ ಅಭಿವೃದ್ಧಿಗಾಗಿ ಏನೆಲ್ಲ ಕೆಲಸ ಮಾಡಿದ್ದೀರಾ ಅಂತ ಮಾತಾಡ್ತಾರೆ ಸರ್. ಈಗ ಸಕಲೇಶಪುರ ನಗರದಲ್ಲಿ ಬಹುಮುಖ್ಯವಾಗಿ ನಾನು ಸ್ಟಾರ್ಟಿಂಗ್ ಶಾಸಕನಾದ ತಕ್ಷಣ 10 ಕೋಟಿ ರೂಪಾಯಿನ ಮಾನ್ಯ ಗಡ್ಕರಿ ಅವ್ರ ಹತ್ರಕ್ಕೆ ಹೋಗಿ ಒಂದು 10 ಕೋಟಿ ರೂಪಾಯಿ ಹಾಕೊಂಡು ಪಾಳ್ಯ ಟೌನು, ಬಾಳುಪೇಟೆ ಟೌನು, ಸಕಲೇಶಪುರ ನಗರಕ್ಕೆ ರಸ್ತೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದೀವಿ. ಅದಾದ ನಂತರದಲ್ಲಿ ಸಕಲೇಶಪುರ ನಗರದಲ್ಲಿ ಮುಖ್ಯವಾಗಿ ಕಸ ವಿಲೇವಾರಿ ಘಟಕ, ಅಂದ್ರೆ ಕಸನ ಬೇರ್ಪಡಿಸ್ಲಿಕ್ಕೆ, ಸಂಸ್ಕರಣೆ ಮಾಡ್ಲಿಕ್ಕೆ ಎಲ್ಲೂ ಕೂಡ ಜಾಗ ಇತ್ತಿಲ್ಲ. ಭಾರಿ ವಿರೋಧ ಇತ್ತು ಜನಗಳದು. ಹಿಂದೆ ಅದನ್ನ ಸಂಪೂರ್ಣವಾಗಿ ಕನ್ಸ್ಟ್ರಕ್ಷನ್ ಆದ್ಮೇಲೆ ಬರೀ ಚೂರು ಏನೋ ಆಗ್ಬಿಟ್ಟು ಎಲ್ಲ ನಿಂತೋಗಿತ್ತು ಬೇರೆ ಬೇರೆ ಸಮಸ್ಯೆಗಳಿಂದ. ಬಂದ ತಕ್ಷಣ ಫಸ್ಟ್ ಕಸವನ್ನ ಸಂಸ್ಕರಣೆ ಮಾಡ್ಲಿಕ್ಕೆ ಒಂದು ಘಟಕ ಬೇಕು ಅಂತೇಳಿ ಬಂದ ಕೆಲಸವನ್ನ ಪ್ರಾರಂಭ ಮಾಡಿ ಕಂಪ್ಲೀಟ್ ಮಾಡಿದ್ವಿ. ಈಗ ಕಸ ಅಲ್ಲೇ ಸಂಸ್ಕರಣೆ ಆಗ್ತಾ ಇದೆ. ಬಹುಮುಖ್ಯವಾಗಿ ಪುರಸಭೆ ವ್ಯಾಪ್ತಿಯಲ್ಲಿ ಉತ್ಪಾದನೆ ಆಗ್ತಕ್ಕಂಥ ಕಸಕ್ಕೆ ಒಂದು ಜಾಗ ಬೇಕಾಗಿತ್ತು, ಅದನ್ನು ಮಾಡಿದೀವಿ. ಅದಾದ ನಂತರ ದಿನಗಳಲ್ಲಿ ಸಕಲೇಶಪುರ ನಗರದಲ್ಲಿ ಈಗ ನಾನು ಮೊನ್ನೆನೂ ಕೂಡ ಫುಡ್ ಕೋರ್ಟು, ಫ್ರೂಟ್ ಕೋರ್ಟು ಇವೆಲ್ಲವೂ ಕೂಡ ಭೂಮಿ ಪೂಜೆ ಮಾಡಿದ್ವಿ. ಕೆಲಸ ಪ್ರಾರಂಭ ಆಗುತ್ತೆ. ಮತ್ತೆ ಹಳೆ ಬಸ್ ಸ್ಟ್ಯಾಂಡ್ ಕೂಡ ಮಾಡ್ಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದೀವಿ. ಅದೇ ರೀತಿಯಲ್ಲಿ ಸಕಲೇಶಪುರ ನಗರಕ್ಕೆ ಒಂದು ವೆಲ್ಕಮ್ ಬೋರ್ಡ್ ನ ಹಾಕ್ಬೇಕು ಅಂತಕ್ಕಂಥ ದೃಷ್ಟಿಯಿಂದನೂ ಕೂಡ ಕೆಲಸವನ್ನ ಮಾಡ್ತಾ ಇದ್ದೀನಿ. ಬಹುಮುಖ್ಯವಾಗಿ ಸಕಲೇಶಪುರದಲ್ಲಿ ಇರ್ತಕ್ಕಂಥ ಸರ್ಕಾರಿ ಕಾಲೇಜ್ಗಳಿರ್ಬೋದು, ಸರ್ಕಾರಿ ಶಾಲೆಗಳಿರ್ಬೋದು, ಅದಕ್ಕೆ ಏನು ಮೂಲಭೂತ ಸೌಕರ್ಯಗಳು ಬೇಕು ಅದನ್ನ ಹಂತವಾಗಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ವಿ. ಬಹುಮುಖ್ಯವಾಗಿ ಸಕಲೇಶಪುರ ನಗರದಲ್ಲಿ ಎಲ್ಲಿ ರಸ್ತೆ ಹಾಳಾಗಿದೆ, ಎಲ್ಲಿ ಚರಂಡಿಗಳು ಹಾಳಾಗಿದೆ, ಅದನ್ನು ಕೂಡ ಈಗ ನಾವು ಟೆಂಡರ್ ಎಲ್ಲ ಕರೆದಿದ್ದೀವಿ. ಈಗ ರಸ್ತೆ ಕೆಲಸಗಳೆಲ್ಲವೂ ಕೂಡ ಈಗ ಪ್ರಾರಂಭ ಆಗುತ್ತೆ. ಬಹುಮುಖ್ಯವಾಗಿ ಸಕಲೇಶಪುರ ನಗರದಲ್ಲಿ
ಏನು ಸಾರ್ವಜನಿಕರಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಏನು ಫುಟ್ಪಾತ್ ಅಲ್ಲಿ ಏನು ವರ್ತಕ ವ್ಯಾಪಾರವನ್ನ ಮಾಡ್ತಾ ಇದ್ದಾರೆ ಒಂದು ಸಿಸ್ಟಮ್ಯಾಟಿಕ್ ಎಲ್ಲರಿಗೂ ಒಂದ್ ಕಡೆಯಿಂದ ಕೂರಿಸಿ ಮಾಡಬೇಕು ಅಂತಕ್ಕಂಥ ಹಿತದೃಷ್ಟಿಯಿಂದ ಹಳೆ ಬಸ್ ಸ್ಟ್ಯಾಂಡ್ ಒಳಗೆ ಇದ್ದಂತ ಎಲ್ಲ ಅಂಗಡಿಗಳನ್ನ ಪಕ್ಕಕ್ಕೆ ಶಿಫ್ಟ್ ಮಾಡಿ ಒಂದು ಎಲ್ಲರಿಗೂ ಕೂಡ ತೊಂದರೆ ಆಗದ ರೀತಿಯಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ಏನ್ ಬೇಕು ಎಲ್ಲವನ್ನು ಕೂಡ ಮಾಡೋ ಕೆಲಸಗಳನ್ನ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಂದರ್ಭ. ಸಕಲೇಶ್ಪುರ ನಗರಕ್ಕೆ ಒಂದು ಪುನಶ್ಚೇತನ ಕೊಡಬೇಕು, ಒಂದು ವಿಶ್ವ ದರ್ಜೆಯ ನಗರ ಮಾಡಬೇಕು, ಪ್ರವಾಸಿಗರನ್ನು ಹೆಚ್ಚು ಬರಬೇಕು ಅನ್ನೋದು ಆಶಯ ತಮ್ಮದಾಗಿದೆ. ಹಾಗೆ ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ತಾವು ಮೊದಲ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿ ಬಂದಂತರು ಬಹಳ ನಿರೀಕ್ಷೆ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಬಹಳ ನಿರೀಕ್ಷೆಯನ್ನು ತಮ್ಮನ್ನ ಆಯ್ಕೆ ಮಾಡಿ ಕಳಿಸಿದ್ರು. ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಂತ ಕೆಲಸಗಳ ಬಗ್ಗೆ ಮಾತಾಡೋದ್ರೆ ಸರ್, ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಸರ್ ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಎತ್ತಿನಹೊಳೆ ಪ್ರಾಜೆಕ್ಟ್ ನಮ್ಮಿಂದ 7 ಜಿಲ್ಲೆಗಳಿಗೆ ನೀರು ಹರಿದು ಹೋಗುತ್ತೆ. ಇದನ್ನ ಉದ್ಘಾಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ನಾನು ಜಲಸಂಪನ್ಮೂಲ ಸಚಿವರಿಗೆ ನಾನು ಮನವಿ ಮಾಡಿದೆ, ಮನೆ ಮುಖ್ಯಮಂತ್ರಿಗಳು ಕೂಡ ಮನವಿ ಮಾಡಿದೆ. ಸಕಲೇಶ್ಪುರದ ನೀರನ್ನ ನೀವೆಲ್ಲರೂ ಕೂಡ ತಗೊಂಡೋಗ್ತೀರಾ, ಸಕಲೇಶ್ಪುರ ಮೂಲಭೂತ ಸೌಕರ್ಯಕ್ಕೆ ಅನುದಾನವನ್ನ ಕೊಟ್ಟಿದ್ದಾರೆ. ಇದರಲ್ಲಿ ಉತ್ತಮ ರಸ್ತೆಗಳನ್ನ ಮಾಡ್ತಾ ಇದ್ದೀನಿ. ಸಕಲೇಶ್ಪುರ ನಗರದಲ್ಲಿರ್ತಕ್ಕಂಥ ಪಾರ್ಕ್ಗಳೆಷ್ಟಿದೆ ಪಾರ್ಕ್ಗಳನ್ನ ಅಭಿವೃದ್ಧಿ ಮಾಡ್ತಾ ಇದ್ದೀನಿ. ಮತ್ತೆ ಕೆಲವೊಂದು ಭಾಗದಲ್ಲಿ ಎಲ್ಲಿ ಸೇತುವೆಗಳಿತ್ತಿಲ್ಲ ಸೇತುವೆ ಕೊಡ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೀನಿ. ಸಕಲೇಶ್ಪುರ ಸಾರ್ವಜನಿಕರಿಗೆ ಕನಿಷ್ಠ ಮೂಲಭೂತ ಸೌಕರ್ಯ ಜಲ್ ಜೀವನ್ ಮಿಷನ್ ವತಿಯಿಂದ ಎಲ್ಲ ಗ್ರಾಮಗಳಲ್ಲಿ ಕುಡಿಯೋ ನೀರಿನ ಕೆಲಸ ನಡೀತಾ ಇದೆ. ಬಟ್ ಒಂದು 25% ಕಂಪ್ಲೀಟ್ ಆಗಿದೆ, ಇನ್ನೂ ಕೂಡ ಎಲ್ಲ ಇನ್ಕಂಪ್ಲೀಟ್ ಇದೆ, ಪ್ರೋಗ್ರೆಸ್ ಇದೆ. ಯಾಕಂದ್ರೆ ಸಕಲೇಶ್ಪುರದಲ್ಲಿ 6 ತಿಂಗಳು ಮಳೆ 6 ತಿಂಗಳು ಬೇಸಿಗೆ ಇರೋದ್ರಿಂದ ಬಟ್ ಮಳೆಗಾಲದಲ್ಲಿ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಲೂರಲ್ಲಿ 2 ಕಾಲೇಜ್ ಬಿಲ್ಡಿಂಗ್ಗಳಿರ್ಬೋದು, ಈಗ ಮಾವನಹಳ್ಳಿಯಲ್ಲಿ ಅಂಬೇಡ್ಕರ್ ಶಾಲೆ ಇರ್ಬೋದು, ಈ ರೀತಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ನಡೀತಾ ಇದ್ದಾವೆ. ಬಟ್ ಇಷ್ಟೇನೆ ಅಂತ ಹೇಳಿದ್ರೆ ಇಲ್ಲ, ಇನ್ನೂ ಕೂಡ ಆಗ್ಬೇಕಾಗಿರ್ತಕ್ಕಂಥದ್ದು ಬಾಕಿ ಇದೆ. ಯಾಕಂದ್ರೆ ಆಲೂರಲ್ಲಿ ಹಲವಾರು ವರ್ಷಗಳಿಂದ ವಿದ್ಯುತ್ ಉಪಕೇಂದ್ರ ಇದೆಯಲ್ಲ ಅದು ಇಟ್ಟಿಲ್ಲ ಆಕ್ಚುಲಿ. ಯಾಕಂದ್ರೆ ರೈತರಿಗೆ ವಿದ್ಯುತ್ ಉಪಕೇಂದ್ರ ಇಲ್ಲದಲ್ಲೇ ಕ್ವಾಲಿಟಿ ವಿದ್ಯುತ್ ಸಿಗದಲ್ಲೇ ಭಾರಿ ಸಮಸ್ಯೆ ಆಗಿತ್ತು. ಒಂದೇ ಒಂದು ವಿದ್ಯುತ್ ಉಪ ವಿತರಣಾ ಘಟಕ ಇತ್ತು. ಸೊ ಅದನ್ನ ಮೊನ್ನೆ ಕೂಡ ಒಂದು 27 ಕೋಟಿ ರೂಪಾಯಿ ಒಂದು ಭೂಮಿ ಪೂಜೆನ ಮಾಡಿ ಕೆಲಸವನ್ನ ಪ್ರಾರಂಭ ಮಾಡಿದೀವಿ. ಇನ್ನೂ ಕೂಡ ಒಂದು ವಿತರಣಾ ಘಟಕವನ್ನ ತರಬೇಕು. ಅದೇ ರೀತಿ ಕಟಾಯಿಗೂ ಕೂಡ ಒಂದು ವಿದ್ಯುತ್ ವಿತರಣಾ ಘಟಕವನ್ನ ತರ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದೀವಿ. ಬಹುಮುಖ್ಯವಾಗಿ ನಮಗೆ ಇಲ್ಲಿ ನೀರಾವರಿಯ ಅವಶ್ಯಕತೆ ಇದೆ ಆಲೂರು ಮತ್ತೆ ಕಟಾಯ ಭಾಗದಲ್ಲಿ. ಯಾಕೆಂದ್ರೆ ಯಗಚಿ ಮತ್ತೆ ವಾಟಾವಳೆ ಇರ್ತಕ್ಕಂಥ ಏನು ಡ್ಯಾಮ್ ಇದಾವೆ, ಈ ಡ್ಯಾಮ್ ಆಧುನೀಕರಣ ಆಗಬೇಕು, ನವೀಕರಣ ಆಗಬೇಕು. ಎಲ್ಲ ಚಾನಲ್ಗಳು ಕೂಡ ಡ್ಯಾಮೇಜ್ ಆಗಿದ್ದಾವೆ. ಬರ್ತಕ್ಕಂಥ ನೀರು ಎಲ್ಲವೂ ಕೂಡ ಸೀಪೇಜ್ ಆಗಿ ಅಲ್ಲೇ ಹೋಗ್ತಾ ಇದೆ. ರೈತರಿಗೆ ಅಲ್ಲಿ 100% ನೀರು ಬಿಟ್ಟರೆ ಒಂದು ಬರೀ 30% ನೀರು ಬಂದು ಜನಕ್ಕೆ ತಲುಪ್ತಾ ಇದೆ. ಎಲ್ಲ ಕಾಮಗಾರಿಗಳು ಇನ್ನೂ ಕೂಡ ಆಗಬೇಕು ಅಂತ. ಹಾಗೆ ಇಲ್ಲಿ ಮಾನವ ಮತ್ತು ಆನೆ ಸಂಘರ್ಷ. ಹೌದು. ಸೊ ಆ ನಿಟ್ಟಿನಲ್ಲಿ ಕೂಡ ಆ ಸಂಘರ್ಷ ತಪ್ಪಿಸ್ಲಿಕ್ಕೆ ಮತ್ತೆ ಪರಿಹಾರ ಕೊಡ್ಲಿಕ್ಕೆ ಬಹಳಷ್ಟು ಶ್ರಮ ವಹಿಸಿದ್ರ ತಾವು. ಸರ್ ನೋಡಿ, ಇಲ್ಲಿ ನಮ್ಮ ಭಾಗದಲ್ಲಿ ಬಹುದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಮಲೆನಾಡು ಭಾಗದಲ್ಲಿ ಆನೆ ಸಮಸ್ಯೆ. ಇಲ್ಲಿ ಇರ್ಬೋದು, ಆಲೂರು ತನಕನೂ ಕೂಡ ಆನೆ ಸಮಸ್ಯೆ ಇದೆ. ಆನೆಗೆ ಏನಾಗಿದೆ ಅಂತ ಹೇಳಿ ಅದಕ್ಕೆ ಆಹಾರಕ್ಕೋಸ್ಕರ ದಿನನಿತ್ಯ 30ರಿಂದ 40 ಕಿಲೋಮೀಟರ್ ತನಕ ನಡ್ಕೊಂಡು ಹೋಗ್ತಕ್ಕಂಥದ್ದು ಅದ್ರದ್ದು ಅಭ್ಯಾಸ. ಒಂದು ಕಡೆ ಕಟ್ಟಾಕ್ಲಿಕ್ಕೆ ಸಾಧ್ಯ ಇಲ್ಲ. ನಾನು ಸರ್ಕಾರಕ್ಕೆ ಹಲವು ಬಾರಿ ಕೂಡ ಮನವಿ ಮಾಡಿದ್ದೀನಿ. ಸರ್ಕಾರಕ್ಕೆ ಒಂದು ಆನೆಧಾಮವನ್ನ ಮಾಡಿ ಪ್ರವಾಸಿಗರ ಸ್ವರ್ಗ ಒಂದೈತೆ ಸಕಲೇಶ್ಪುರ. ವೀಕೆಂಡ್ ಅಲ್ಲಿ ಕನಿಷ್ಠ 5ರಿಂದ 10 ಸಾವಿರ ಜನ ಸಕಲೇಶ್ಪುರಕ್ಕೆ ಭೇಟಿ ಕೊಡ್ತಾರೆ. ಬಂದಂತ ಸಂದರ್ಭದಲ್ಲಿ ಆನೆನೂ ಕೂಡ ಒಂದ್ ಕಡೆ ಇದ್ ಮಾಡಿದಂತ ಸಂದರ್ಭದಲ್ಲಿ ಅದಕ್ಕೂ ಕೂಡ ಒಳ್ಳೇದಾಗುತ್ತೆ. ಮತ್ತೆ ಅದ್ರ ಜೊತೆಗೆ ಪ್ರವಾಸಿಗರು ಕೂಡ ನೋಡಕ್ ಅನುಕೂಲ ಆಗುತ್ತೆ. ನಿಮ್ಗೆ ರೆವಿನ್ಯೂ ದೃಷ್ಟಿಯಿಂದನೂ ಕೂಡ ಅನುಕೂಲ ಆಗುತ್ತೆ. ನೀವು ಒಂದು ಆನೆಧಾಮವನ್ನ ಮಾಡಿ ಅಂತೇಳಿ ಸರ್ಕಾರಕ್ಕೆ ಮನವಿ ಮಾಡಿದ್ವಿ. ಬಟ್ ಸರ್ಕಾರ ಇನ್ನೂ ಅದ್ರ ಬಗ್ಗೆ ಯಾವುದೇ ರೀತಿ ನಿರ್ಧಾರ ತಗೊಂಡಿಲ್ಲ. ಬಟ್ ಒಂದೊಂದ್ರ ಸತ್ಯ ಹೇಳ್ತೀನಿ, ನಮ್ಮ ಭಾಗದ ರೈತರು ಭತ್ತವನ್ನ ಎಷ್ಟೋ ಜನ ಬೆಳೆಯೋದನ್ನ ಬಿಟ್ಟು ಹಾಳು ಬಿಟ್ಬಿಟ್ಟಿದ್ದಾರೆ. ಅಡಿಕೆ ತೋಟ, ಕಾಫಿ ತೋಟ, ಏಲಕ್ಕಿ ಎಲ್ಲವನ್ನೂ ಕೂಡ ಹಾಳು ಮಾಡ್ತಕ್ಕಂಥ ಕೆಲಸವನ್ನ ಆನೆ ದಿನನಿತ್ಯವಾಗಿ ಮಾಡ್ತಾ ಇದ್ದಾರೆ. ಸೊ ಪ್ರಾಣಿ ಸಂರಕ್ಷಣೆಗೂ ಒಂದ್ ಕಡೆ ಮುಖ್ಯ ಆಗುತ್ತೆ, ಜೊತೆಗೆ ರೈತರ ಸಂರಕ್ಷಣೆ ಕೂಡ ಬಹಳ ಮುಖ್ಯ ಆಗುತ್ತೆ. ಬಹಳ ಒಳ್ಳೆ ಯೋಜನೆ ಆಗ್ತಿದೆ. ಹಾಗೆ ಶಾಸಕರ ಅನುದಾನದಲ್ಲಿ ಬಹಳಷ್ಟು ಕೆಲಸ ಮಾಡಿದ್ದಾರೆ ಸರ್, ಆ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಸರ್, ಈಗ ಶಾಸಕರ ಅನುದಾನ ಅಂತ ಹೇಳಿದ್ರೆ ಬಹುಮುಖ್ಯವಾಗಿ ದೇವಾಲಯಗಳಿಗಿರ್ಬೋದು, ಬಸ್ ನಿಲ್ದಾಣಗಳಿಗಿರ್ಬೋದು, ಈ ರೀತಿ ಯಾವ್ದಾದ್ರು ಶಾಲೆಗಳಲ್ಲಿ ತುರ್ತಾಗಿ ಯಾವ್ದಾದ್ರು ಕೂಡ ರೂಫಿಂಗ್ ಇದಾಗಿದ್ರೆ, ಕಾಂಪೌಂಡ್ ಬಿದ್ದೋಗಿದ್ರೆ, ಈ ರೀತಿ ಕೆಲಸಗಳನ್ನ ಶಾಸಕರ ಅನುದಾನದಲ್ಲಿ ಮಾಡ್ತಾ ಇದೀವಿ. ಶಾಸಕರ ಅನುದಾನವನ್ನ ಯಾವ್ದಾದ್ರು ಈಗ ದೇವಾಲಯ ಡ್ಯಾಮೇಜ್ ಆಗಿತ್ತು, ತುರ್ತಾಗಿ ಸ್ವಲ್ಪ ರಿಪೇರಿ ಆಗ್ಬೇಕು, ಈ ರೀತಿ ಕೆಲಸಕ್ಕೆ ಶಾಸಕರ ಅನುದಾನವನ್ನು ಉಪಯೋಗ ಮಾಡ್ಕೊತಾ ಇದೀವಿ. ಅದೇ ಹೇಳಿದ್ರೆ ಬಹುಮುಖ್ಯವಾಗಿ ಆಲೂರಲ್ಲಿ ಒಂದು ಫುಡ್ ಕೋರ್ಟ್ಗೆ ನಾವು ಅನುದಾನವನ್ನು ಮೀಸಲಿಟ್ಟಿದೀವಿ.
ಆಲೂರಲ್ಲಿ ಒಂದು 100 ಫೀಟ್ ಇಲ್ಲಿ ಒಂದು ಧ್ವಜಸ್ತಂಭವನ್ನ ಮಾಡಿಸ್ತಾ ಇದ್ದೀನಿ ನಾನು ಆಕ್ಚುಲಿ. ಸಕಲೇಶ್ಪುರದಲ್ಲೂ ಕೂಡ 45 ಧ್ವಜಸ್ತಂಭವನ್ನ ಮಾಡಿಸ್ತಾ ಇದೀವಿ. ಸಕಲೇಶ್ಪುರದಲ್ಲಿ ಒಂದು ಅಶೋಕ ಸ್ತಂಭವನ್ನ ಮಾಡಿಸ್ತಾ ಇದೀವಿ. ಯಾಕಂದ್ರೆ ರಾಷ್ಟ್ರೀಯತೆ ಮೂಡಬೇಕು ಸಾರ್ವಜನಿಕರಿಗೆ, ಇವತ್ತಿನ ಯುವಕರಿಗೆ ಅಂತಕ್ಕಂಥ ದೃಷ್ಟಿಯಿಂದ. ಮತ್ತೆ ಈಗ ಫುಡ್ ಕೋರ್ಟ್ಗಳೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು ಕೂಡ ಶಾಸಕರ ವಿವೇಚನಾ ಕೋರ್ಟ್ನಲ್ಲಿ ಅವನ್ನೆಲ್ಲವನ್ನು ಕೂಡ ಮಾಡ್ತಾ ಇರ್ತಕ್ಕಂಥ. ಹಾಗೆ 100 ಕೋಟಿ ಅನ್ನ ಅಂತಂದು ಒಂದು ವಿಶೇಷ ಯೋಜನೆಗಳನ್ನ ಬಹಳಷ್ಟು ಮಾಡಿದೆ ಸರ್. ಆ ವಿಶೇಷ ಯೋಜನೆಗಳ ಬಗ್ಗೆ ಮಾತಾಡೋದು ಸರ್. ನೆಕ್ಸ್ಟ್ ಬೇಕಾಗಿರ್ತಕ್ಕಂಥದ್ದು ರಸ್ತೆಗಳು. ಯಾಕಂದ್ರೆ ಮಳೆಯಲ್ಲಿ ಈ ಗೊಚ್ಚೆ ರಸ್ತೆಯಲ್ಲಿ ಓಡಾಡ್ಲಿಕ್ಕೆ ಆಗಲ್ಲ. ಎಲ್ಲಾ ಕಡೆ 4 ವೀಲ್ ಜೀಪ್ ಇಟ್ಕೊಂಡು ಓಡಾಡಬೇಕಾದಂತ ಪರಿಸ್ಥಿತಿ ಇದೆ. ಕೆಲವೊಂದು ರಸ್ತೆಗಳ ಅಭಿವೃದ್ಧಿ ಆಗಿದೆ, ಇನ್ನು ಕೆಲವೊಂದು ರಸ್ತೆಗಳ ಅಭಿವೃದ್ಧಿ ಮಾಡ್ತಾ ಇದೀವಿ. ಮುಂದಕ್ಕೂ ಕೂಡ ಕೆಲವೊಂದು ರಸ್ತೆಗಳನ್ನ ಅಭಿವೃದ್ಧಿ ಮಾಡಿ ಸಾರ್ವಜನಿಕರಿಗೆ ಉತ್ತಮವಾಗಿ ಓಡಾಡೋ ದೃಷ್ಟಿಯಲ್ಲಿ ಅನುಕೂಲವನ್ನ ಮಾಡ್ಕೊಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೀವಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀವಿ. ಅದರಲ್ಲೂ ಕೂಡ ಬಹುಮುಖ್ಯವಾಗಿ ಕಾಫಿ ಬೆಳೆಗಾರ ಈ ಭಾಗದ ಬೆಳೆಗಾರರಿಗೆ ಏನು ಅಂತ ಹೇಳಿದ್ರೆ, ಒಂದ್ಸತಿ ಹೆಚ್ಚು ಮಳೆ ಆಗುತ್ತೆ, ಒಂದ್ಸತಿ ಮಳೆನೇ ಆಗಲ್ಲ. ಈಗ ಮಳೆ ಬರ್ಬೇಕಾದ ಟೈಮ್ ಮಳೆ ಬರೋದಲ್ಲ, ಎಲ್ಲರೂ ಕೂಡ ಪಾಪ ಡೀಸೆಲ್ ಮೋಟರ್ ಇಟ್ಟೆಲ್ಲ ನೀರ್ನ ಹೊಡೆದಿದ್ದಾರೆ. ಯಾಕಂದ್ರೆ ನೀರ್ ಸರಿಯಾದ ಟೈಮ್ ಹೊಡೆಯಬೇಕು. ಯಾಕೆಂದ್ರೆ ಕಾಫಿಗೆ ಹೂ ಸೆಟ್ ಆಗ್ಬೇಕು, ಇಲ್ಲ ನೆಕ್ಸ್ಟ್ಗೆ ಸರಿಯಾದ ಬೆಳೆ ಬರಲ್ಲ. ಈ ನಿಟ್ಟಿನಲ್ಲಿ ಉತ್ತಮವಾದ ಮಳೆ ಸರಿಯಾದ ಸಂದರ್ಭಕ್ಕಾದ್ರೆ ರೈತರು ಕೂಡ ಒಂದ್ ರೀತಿ ಸಂತೋಷವಾಗಿರ್ತಾರೆ. ಹಾಗೆ ಶಾಸಕರಾಗಿ ಆಲ್ಮೋಸ್ಟ್ 3 ವರ್ಷ ಕಂಪ್ಲೀಟ್ ಆಗ್ತದೆ, ಇನ್ನು 2 ವರ್ಷಗಳು ಬಾಕಿ ಇದೆ. ತಾವು ಶಾಸಕರ ಆಯ್ಕೆದ ಬಹಳಷ್ಟು ನಿರೀಕ್ಷೆಗಳಿತ್ತು ಜನಗಳಿಗೆ. ತಮ್ಮ ಮುಂದಿನ ಯೋಜನೆಗಳು ಏನ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ಸರ್? ನೋಡಿ, ಬಹುಮುಖ್ಯವಾಗಿ ಇಲ್ಲಿ ಪ್ರವಾಸೋದ್ಯಮ ತುಂಬಾ ಚೆನ್ನಾಗಿದೆ. ಪ್ರವಾಸೋದ್ಯಮನ ಅಭಿವೃದ್ಧಿ ಮಾಡ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ನಾನು ಮಾನ್ಯ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದಂತ ಸಂದರ್ಭದಲ್ಲಿ ಪ್ರವಾಸೋದ್ಯಮಕ್ಕೆ ಯಾವುದೇ ರೀತಿ ಅನುದಾನವನ್ನು ಇವತ್ತಂಕ ಬಿಡುಗಡೆ ಮಾಡಿಲ್ಲ ಆಕ್ಚುಲಿ. ಯಾಕಂದ್ರೆ ಪ್ರವಾಸೋದ್ಯಮನ ಉತ್ತೇಜನ ಮಾಡಿದ್ರೆ ಈ ಭಾಗದ ಹಲವಾರು ಸ್ವಯಂ ಉದ್ಯೋಗಿಗಳಿಗೆ ಅವಕಾಶ ಆಗುತ್ತೆ. ಈ ವ್ಯಾಪಾರ ದೃಷ್ಟಿಯಿಂದ ಬೇರೆ ಬೇರೆ ಯುವಕರು ಕೂಡ ಕೆಲಸ ಸಿಗುತ್ತೆ. ಅದು ವೆಹಿಕಲ್ ಓಡಿಸೋದ್ರಿಂದ ಇರ್ಬೋದು, ಆಟೋದಿಂದ ಇರ್ಬೋದು, ಅಥವಾ ಟ್ಯಾಕ್ಸಿಯಿಂದ ಇರ್ಬೋದು, ಬೇರೆ ಬೇರೆ ವ್ಯಾಪಾರದ ದೃಷ್ಟಿಯಿಂದ ಕೂಡ ಅನುಕೂಲ ಆಗುತ್ತೆ. ಪ್ರವಾಸೋದ್ಯಮನ ಅಭಿವೃದ್ಧಿ ಮಾಡಬೇಕು. ಬಹುಮುಖ್ಯವಾಗಿ ಈ ಭಾಗದಲ್ಲಿ 6 ತಿಂಗಳು ಮಳೆ ಇರೋದ್ರಿಂದ ಯಾವುದೇ ಇಂಡಸ್ಟ್ರಿಗಳು ಕೂಡ ಮಾಡ್ಬೇಕು ಅಂತಕ್ಕಂಥ ಇಚ್ಛಾಶಕ್ತಿನ ಯಾವುದೇ ಉದ್ಯಮ ಕೂಡ ಮಾಡಲ್ಲ. ಬಟ್ ಆಲೂರು ಮತ್ತೆ ಕಟ್ಟಾಯದಲ್ಲಿ ಇದಕ್ಕೊಂದು ಒಳ್ಳೆ ಅವಕಾಶ ಇದೆ. ಹಾಸನ್ಗೆ ತುಂಬಾ ಹತ್ರ ಇರೋದ್ರಿಂದ ಅಲ್ಲಿ ಇಂಡಸ್ಟ್ರಿಯನ್ನ ಮಾಡಿ ಬರ್ತಕ್ಕಂಥ ಯುವಕರುಗಳಿಗೆ ಎಷ್ಟೋ ಜನ ಗ್ರಾಜುಯೇಟ್ಗಳಾಗ್ಬಿಟ್ಟು ಹೊರಗಡೆ ಬರ್ತಾರೆ. ಅವರೆಲ್ಲರೂ ಕೂಡ ಕೆಲಸ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಇಂಡಸ್ಟ್ರಿಯನ್ನ ಮಾಡಿ ಸ್ವಯಂ ಉದ್ಯೋಗ ಮಾಡ್ಲಿಕ್ಕೆ ಅವರಿಗೆ ಎನ್ಕರೇಜ್ ಮಾಡೋದ್ರ ಮುಖಾಂತರ, ಅಥವಾ ಇರ್ತಕ್ಕಂಥ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಉತ್ತಮ ವ್ಯಾಪಾರದ ಕೇಂದ್ರಗಳನ್ನ ಪ್ರಾರಂಭ ಮಾಡಿ, ಫ್ಯಾಕ್ಟರಿಗಳನ್ನ ಪ್ರಾರಂಭ ಮಾಡಿ ಅಲ್ಲಿ ಕೆಲಸಗಳನ್ನ ಕೊಟ್ಟರೆ ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಕೆಲಸವನ್ನ ಮಾಡ್ತಾ ಇದ್ದೀನಿ. ಈ ಭಾಗದಲ್ಲೂ ಕೂಡ ಬಹುಮುಖ್ಯವಾಗಿ ಕಾಫಿ ಬೆಳೆಗಾರರಿಗೆ ಆಗ್ತಕ್ಕಂಥ ಅನ್ಯಾಯವನ್ನ ಏನು ವಿಧಾನಸಭೆಯಲ್ಲಿ ಸರ್ಕಾರಕ್ಕೆ ಧ್ವನಿ ಎತ್ತೋದ್ರ ಮುಖಾಂತರ ಮನವಿಯನ್ನು ಮಾಡಿ ಸರ್ಕಾರನೂ ಕೂಡ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತೀನಿ. ನಾವು ಯುವ ಶಾಸಕರು ರಾಜಕೀಯಕ್ಕೆ ಯುವಕರು ಹೆಚ್ಚಾಗಿ ಬರ್ಬೇಕಂತ ಬೆಳೆಸಣೆ ಮಾಡಿಕೊಳ್ತೇವೆ. ಸೊ ನೀವು ಏನ್ ಹೇಳ್ತೀರಾ? ಯುವಕರು ರಾಜಕೀಯಕ್ಕೆ ಬರ್ಬೇಕು, ಇಲ್ಲ ಬರ್ಬೇಕು, ಪರಿಣಾಮ ಬೀರುತ್ತೆ ಯುವಕರು ರಾಜಕೀಯ? ಇಲ್ಲ, ಯುವಕರು ರಾಜಕೀಯಕ್ಕೆ ಬರ್ಬೇಕು ಸರ್. ಬಹುಮುಖ್ಯವಾಗಿ ರಾಜಕೀಯಕ್ಕೆ ಬರ್ಬೇಕು. ತಾನು ತನ್ನ ಊರು, ತನ್ನ ಹುಟ್ಟಿದ ಊರು, ತನಗೆ ಅನ್ನ ಕೊಟ್ಟಂತ ಊರ ಬಗ್ಗೆ ಗೌರವ ಇಟ್ಕೋಬೇಕು ಸರ್. ಯಾಕೆಂದ್ರೆ ಈ ಊರನ್ನ ಇಷ್ಟೆಲ್ಲ ಹಿಂದಿನ ಎಲ್ಲರೂ ಕೂಡ ಕಟ್ಟೋಗಿದ್ದಾರೆ. ಈ ಊರನ್ನ ಉಳಿಸ್ಕೋಬೇಕಾಗಿರತಕ್ಕಂಥ ಕರ್ತವ್ಯ, ಜವಾಬ್ದಾರಿ ನಮ್ಮೆಲ್ಲ ಯುವಕರ ಮೇಲಿದೆ. ಖಂಡಿತವಾಗ್ಲೂ ಕೂಡ ನಾವಾದ್ರೂ ಆ ಕೆಲಸವನ್ನ ಮಾಡ್ಬೇಕು ಸರ್. ಯುವಕರು ರಾಜಕಾರಣಕ್ಕೆ ಬರ್ಬೇಕು ಸರ್, ಖಂಡಿತವಾಗ್ಲೂ ಬರ್ಬೇಕು ಸರ್. ಸಕಲೇಶ್ಪುರ ಅಂತ ಹೇಳಿದ್ರೆ ನೀವು ಆಗ್ಲೇ ಹೇಳ್ತಾರೆ ಸುಮಾರು 15,000 ಜನ ಬರ್ತಾರೆ. ವಾರಾಂತಿ ಅಂತ ಹೇಳಿದ್ರೆ ಫೇವ್ರೇಟ್ ಸ್ಪಾಟ್ ಅಂತ ಹೇಳ್ತಾರೆ. ಪ್ರವಾಸಿಗರು ಬಂದಾಗ ಪ್ರಕೃತಿ ಬಗ್ಗೆ ಹೇಗ್ ಗಮನ ಕೊಡ್ಬೇಕು, ಸ್ವಚ್ಛತೆ ಬಗ್ಗೆ ಗಮನ ಕೊಡ್ಬೇಕು, ಇದ್ರ ಬಗ್ಗೆ ಏನ್ ಸಂದೇಶ ಕೊಡ್ತೀವಿ ಸರ್? ಬಹುಮುಖ್ಯವಾಗಿ ನಾನು ಪ್ರವಾಸಿಗರಿಗೆ ಸಕಲೇಶ್ಪುರ ಬರ್ತಕ್ಕಂಥ ಸಂದರ್ಭದಲ್ಲಿ ದಯವಿಟ್ಟು ಮೊಟ್ಟ ಮೊದಲನೇದಾಗಿ ಪ್ಲಾಸ್ಟಿಕ್ ವಸ್ತುಗಳನ್ನ ಬಳಸಬೇಡಿ ಅಂತಕ್ಕಂಥ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಥವಾ ತಾವೇನೋ ಪ್ಲಾಸ್ಟಿಕ್ ತಂದ್ರೆ ದಯವಿಟ್ಟು, ಈಗ ಬೇರೆ ಬೇರೆ ದೇಶದಲ್ಲಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ತಂದಂತ ಪ್ಲಾಸ್ಟಿಕ್ ನ ವಾಪಸ್ ಅವ್ರ ಜೋಬಿಗೆ ಕೊಟ್ಟು ಕಳಿಸ್ತಕ್ಕಂಥ ಕೆಲಸ ಆಗುತ್ತೆ. ನಾನು ಹೇಳ್ತಕ್ಕಂಥದ್ದು ದಯವಿಟ್ಟು ಆ ರೀತಿ ತಾವು ಪ್ಲಾಸ್ಟಿಕ್ ತರಲೇಬೇಕು ಅಂತ ಏನಾದ್ರು ಅನ್ಸಿದ್ರೆ ತಾವು ಪ್ಲಾಸ್ಟಿಕ್ ನ ತಂದು ವಾಪಸ್ ಹೋಗ್ಬೇಕಾದ್ರೆ ಆ ಪ್ಲಾಸ್ಟಿಕ್ ನ ತಗೊಂಡೋಗ್ಬೇಕು. ಸಕಲೇಶ್ಪುರದ ಸೌಂದರ್ಯ ದೃಷ್ಟಿಯಿಂದ, ಪರಿಸರದ ದೃಷ್ಟಿಯಿಂದ, ಸ್ವಚ್ಛತೆ ದೃಷ್ಟಿಯಿಂದ ಎಲ್ಲ ಪ್ರವಾಸಿಗರು ಕೂಡ ಅದನ್ನ ಮಾಡಬೇಕು. ಯಾಕೆಂದ್ರೆ ನಮ್ಮ ಸಕಲೇಶ್ಪುರದ ಜನ ಪ್ರವಾಸಿಗರಿಗೆ ಒಂದು ಉತ್ತಮವಾದ ಏನ್ ಹೇಳ್ತಾರೆ, ಎಲ್ಲರ ಜೊತೆನೂ ಕೂಡ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದ್ದಾರೆ. ಮತ್ತೆ ಪ್ರವಾಸಿಗರಿಗೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನ ನಮ್ಮ ಸಕಲೇಶ್ಪುರದ ಜನತೆ ಮಾಡ್ತಾರೆ. ತಾವು ಕೂಡ ಪರಿಸರಕ್ಕೆ ಕೊಡುಗೆಯನ್ನ ಕೊಡಬೇಕು. ಇಲ್ಲಿ ಬರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮಿಂದ ಯಾವುದೇ ಕೂಡ ಪರಿಸರಕ್ಕೆ ಹಾನಿ ಆಗ್ತಕ್ಕಂಥದ್ದು, ಸ್ವಚ್ಛತೆಗೆ ಧಕ್ಕೆ ಆಗ್ತಕ್ಕಂಥ ಕೆಲಸನ ಮಾಡಬಾರ್ದು. ನಾವು ನೀವೆಲ್ಲರೂ ಸೇರಿ ಸಕಲೇಶ್ಪುರ ಸೌಂದರ್ಯವನ್ನ, ಪರಿಸರವನ್ನ ಉಳಿಸ್ತಕ್ಕಂಥ ಕೆಲಸವನ್ನ ಮಾಡೋಣ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.
ನೀವು ಇಡೀ ಸಕಲೇಶ್ವರ ಕ್ಷೇತ್ರದಲ್ಲಿ ಹಾಗೂ ರಾಜ್ಯಕ್ಕೆ ಸಿಮೆಂಟ್ ಮಂಜು ಅಂತಲೇ ಹೆಚ್ಚಿನ ಪರಿಚಿತರು ಸರ್. ಈ ಹೆಸರು ಹೇಗೆ ಬಂತು ಸರ್? ಸರ್ ಆ್ಯಕ್ಚುಲಿ ನಂದು ಎಜುಕೇಷನ್ ಮಾಡ್ತಾ ನಾನು ಸಿಮೆಂಟ್ ಅಂಗಡಿಯಲ್ಲಿ ವರ್ಕ್ ಮಾಡ್ಕೊಂಡಿದ್ದೆ. ಅದಾದ ನಂತರದಲ್ಲಿ ಸರ್ ಸ್ವಂತ ವ್ಯಾಪಾರ ಮಾಡಬೇಕು ಅಂತ ಮನಸ್ಸಾಯಿತು. ನಾನು 2005ರಲ್ಲಿ ನಾನು ವ್ಯಾಪಾರನ ಪ್ರಾರಂಭ ಮಾಡಿದೆ. ಅದಾದ ನಂತರದಲ್ಲಿ ಸಕಲೇಶ್ಪುರ ಜನಗಳು ನನಗೆ ಅತ್ಯಂತ ಹೆಚ್ಚು ಪ್ರೀತಿಯನ್ನು ಕೊಟ್ಟು, ನನ್ನ ವ್ಯಾಪಾರಕ್ಕೆ ಸಹಕಾರವನ್ನು ಕೊಟ್ಟು, ನನ್ನ ಉದ್ಯಮವನ್ನು ಕೂಡ ಅತ್ಯಂತ ಯಶಸ್ವಿಯಾಗಿ ಬೆಳೆಸಿದರು. ಮತ್ತು ಮಂಜುನಾಥ್ ಅಂತಕ್ಕಂಥ ಹೆಸರು ತಮ್ಮೆಲ್ಲರೂ ಕೂಡ ಗೊತ್ತಿರೋ ರೀತಿಯಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಚಾಲ್ತಿಯಲ್ಲಿರ್ತಕ್ಕಂಥ ಹೆಸರುಗಳು ಅಂತ ಹೇಳಿದ್ರೆ ಮಂಜುನಾಥ್ ಅಂತಕ್ಕಂಥ ಹೆಸರು. ನಾನು ಕೂಡ ನಮ್ಮ ಕುಟುಂಬವೂ ಕೂಡ ಧರ್ಮಸ್ಥಳ ಮಂಜುನಾಥದ ಅಪಾರವಾದ ಭಕ್ತರು. ಈ ನಿಟ್ಟಿನಲ್ಲಿ ನನಗೂ ಕೂಡ ಮಂಜುನಾಥ ಅಂತಕ್ಕಂಥ ಹೆಸರನ್ನ ಇಟ್ಟಿದ್ದಾರೆ. ಮಂಜುನಾಥ್ ಅಂತಕ್ಕಂಥ ಸಂದರ್ಭದಲ್ಲಿ ಅವ್ರು ಮಾಡ್ತಕ್ಕಂಥ ಉದ್ಯಮ ಅಥವಾ ಬೇರೆ ಯಾವ್ದಾದ್ರು ಕೂಡ ಸೇರಿಸ್ಕೊಂಡು ಕರೀತಕ್ಕಂಥದ್ದು ಸಹಜ. ಈ ನಿಟ್ಟಿನಲ್ಲಿ ನನಗೆ ಸಿಮೆಂಟ್ ಮಂಜು ಅಂತಲೇ ಎಲ್ಲರೂ ಕರೀತಾರೆ. ಆ ನಿಟ್ಟಿನಲ್ಲಿ ಅದೇ ಹೆಸರು ಬಂತು. ನಾನು ತಾಲೂಕ್ ಪಂಚಾಯತಿಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭದಲ್ಲೂ ಕೂಡ ಅದೇ ಅಷ್ಟು ಹೆಸರು ತುಂಬ ಎಲ್ಲರೂ ಕೂಡ ಆ ಹೆಸರನ್ನ ತುಂಬ ಗುರ್ತಿಡಿಯೋದ್ರಿಂದ ಆ ಹೆಸರಲ್ಲಿ ನಾನು ಚುನಾವಣೆಯನ್ನು ಕೂಡ ನಾನು ಮಾಡಿದೆ. ಹಾಗಾಗಿ ಸಿಮೆಂಟ್ ಮಂಜು ಅಂತ ಎಲ್ಲರೂ ಕೂಡ ಕರೀತಾರೆ. ಹಾಗೆ ತಾವು ರಾಜಕೀಯಕ್ಕೆ ಬಂದಿದ್ದು ಅನಿರೀಕ್ಷಿತನ ಅಥವಾ ಮೊದಲೇ ಏನೋ ಯೋಚನೆ ಇತ್ತಾ? ಇಲ್ಲ ಸರ್, ನಾನು ಆ್ಯಕ್ಚುಲಿ ಸಂಘ ಪರಿವಾರದಲ್ಲಿ ನಾನೊಬ್ಬ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾನು ಭಾರತೀಯ ಜನತಾ ಪಾರ್ಟಿ ಜೊತೆ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಪಾರ್ಟಿ 2006ರಲ್ಲಿ ನನಗೆ ನಗರ ಕಾರ್ಯದರ್ಶಿಯನ್ನಾಗಿ ಕಾರ್ಯನಿರ್ವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ತದನಂತರದಲ್ಲಿ 2016ರಲ್ಲಿ ತಾಲೂಕ್ ಪಂಚಾಯಿತಿಯ ಟಿಕೆಟನ್ನು ಕೊಟ್ಟು ಸ್ಪರ್ಧೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ರು. ತದನಂತರದಲ್ಲಿ ಅದೇ ರೀತಿಯಾಗಿ ನಾನು ಇದೊಂದು ಮೀಸಲು ಕ್ಷೇತ್ರ ಇರೋದ್ರಿಂದ ನಾನು ಕೂಡ ಒಂದು ಈ ಜನಾಂಗಕ್ಕೆ ಬರೋದ್ರಿಂದ ನಾನು ಟಿಕೆಟ್ ಬೇಕು ಅಂತಕ್ಕಂಥ ಪಾರ್ಟಿಯಿಂದ ನಾನು ಮನವಿ ಮಾಡಿದಂಥ ಸಂದರ್ಭದಲ್ಲಿ ನಾನು ಕಳೆದ 3 ಬಾರಿ ನನಗೆ ಟಿಕೆಟ್ ಕೊಡಲಿಲ್ಲ. ಮತ್ತು 4ನೇ ಬಾರಿ 2023ರಲ್ಲಿ ನನಗೆ ಶಾಸಕ ಸ್ಥಾನಕ್ಕೆ ಸ್ಪರ್ಧೆ ಮಾಡಲಿಕ್ಕೆ ಪಾರ್ಟಿ ನನಗೆ ಅವಕಾಶವನ್ನು ಮಾಡಿಕೊಡ್ತು. ಜನಗಳ ಆಶೀರ್ವಾದ, ಕಾರ್ಯಕರ್ತರ ಆಶೀರ್ವಾದ, ನಮ್ಮ ಪಕ್ಷದ ಮುಖಂಡರುಗಳ ಪರಿಶ್ರಮ ಮತ್ತು ಎಲ್ಲರೂ ಕೂಡ ನನಗೆ ಆಶೀರ್ವಾದ ಮಾಡಿದರು. ಬಹುಮುಖ್ಯವಾಗಿ ಕ್ಷೇತ್ರದ ಜನತೆ ನನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿಯನ್ನು ಕೊಟ್ಟು ಶಾಸಕ ಸ್ಥಾನಕ್ಕೆ ಆಯ್ಕೆಯನ್ನಾಗಿ ಮಾಡಿದ್ದಾರೆ ಸರ್. ಖಂಡಿತವಾಗ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ ಸರ್. ಜನರ ಆಶೀರ್ವಾದದಿಂದ ಇವತ್ತು ಶಾಸಕರಾಗಿ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಜೀವನವನ್ನ ಒಂದ್ಸರಿ ರಿವೈಂಡ್ ಮಾಡಿ ನೋಡೋಣ. ತಮ್ಮ ಬಾಲ್ಯದ ಜೀವನ, ಬದುಕು, ತಮ್ಮ ತಂದೆ ತಾಯಿಗಳ ಬಗ್ಗೆ ಮಾತಾಡೋದ್ರೆ ಸರ್. ಸರ್ ನಾನು ಆ್ಯಕ್ಚುಲಿ ಹುಟ್ಟಿದ್ದು ಶೆಟ್ಟಿಹಳ್ಳಿಯಲ್ಲಿ ಸರ್, ಕಟಾಯ ಹೋಬಳಿ ಶೆಟ್ಟಿಹಳ್ಳಿಯಲ್ಲಿ ಹುಟ್ಟಿದೆ. 1 ವರ್ಷದ ಮಗು ಇರ್ತಕ್ಕಂಥ ಸಂದರ್ಭದಲ್ಲೇ ನಮ್ಮ ತಂದೆಯವರು KSRTC ನಾನು ಹುಟ್ಟಿದ್ಮೇಲೆ ನಮ್ಮ ಅಪ್ಪನವ್ರಿಗೆ ಜಾಬ್ ಆಯಿತು ಅಂತ ಹೇಳಿ ನಾವು ಸಕಲೇಶ್ಪುರಕ್ಕೆ ಬಂದು ವಾಸ್ತವವನ್ನು ಉಳಿದು ಸರ್. ಸಕಲೇಶ್ಪುರ ಡಿಪೋದಲ್ಲಿ ನಮ್ಮ ತಂದೆ ಮೆಕ್ಯಾನಿಕ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ತದನಂತರ ದಿನಗಳಲ್ಲಿ ಸೆಂಟ್ ಜೋಸೆಫಲ್ಲಿ ನಾನು LKG ಇಂದ ಹಿಡಿದು ಅಪ್ ಟು 7th ತನಕ ಪ್ರೈಮರಿನ ಮುಗಿಸ್ದೆ. ತದನಂತರ ಹೈಸ್ಕೂಲ್ನ ಮಾನಸ ಶಾಲೆಯಲ್ಲಿ ಮಾಡಿ PUನ ನಾನು ಸೈಂಟ್ ಆಗ್ನೇಸ್ ಶಾಲೆಯಲ್ಲಿ ಮಾಡಿ ಮುಗಿಸ್ದೆ. ನಿಮ್ಮ ತಾಯಿಯವರು ಹೌಸ್ ವೈಫಾ? ನಮ್ಮ ತಾಯಿ ನಾವು 4 ಜನ ಮಕ್ಕಳು ಸರ್. ಒಬ್ಬ ಅಣ್ಣ, ಒಬ್ಬ ಅಕ್ಕ, ಒಬ್ಬ ತಮ್ಮ ಸರ್. ನಾನು 3ನೇ ಒಂದು ಸರ್. ಹೌದು ಸರ್, ಹೌದು. ಬಾಲ್ಯದ ಜೀವನ ಅಂತ ಹೇಳಿದ್ರೆ ಒಂದು ರೀತಿ ಇಲ್ಲೇ ನನ್ನ ಎಲ್ಲ LKG ಇಂದ ಹಿಡಿದು ಎಲ್ಲ ಸ್ನೇಹಿತರು ಕೂಡ ನನಗೆ ಈಗಲೂ ಕೂಡ ನಾನು ಬೆಳಗ್ಗೆ ನನ್ನ ಜೊತೆ ವಾಕ್ ಬಂದಿರ್ತಕ್ಕಂಥ ಎಲ್ಲ ನನ್ನ ಕ್ಲಾಸ್ಮೇಟ್ಸ್ LKG ಜೊತೆ ಓದಿರ್ತಕ್ಕಂಥವ್ರು. ಒಂದು ರೀತಿ ಬಾಲ್ಯದ ಜೀವನ ತುಂಬ ಚೆಂದ ಸರ್. ಯಾಕೆಂದ್ರೆ ಯಾವ ಒತ್ತಡಗಳಿರಲ್ಲ. ಒಂದು ರೀತಿ ಮುಗ್ಧ ಮನಸ್ಸಿನಿಂದ ಎಲ್ಲರ ಜೊತೆ ಬೆರೆತು ಚೆನ್ನಾಗಿರ್ಲಿಕ್ಕೆ ಬಾಲ್ಯ ಜೀವನ ಒಂದು ಒಳ್ಳೆ ಅವಕಾಶ ಸರ್. ಮತ್ತೆ ಆ ಜೀವನ ಸಿಗಲ್ಲ ನನಗೆ ಅಂತಲ್ಲ, ಎಲ್ಲರೂ ಕೂಡ ಬಾಲ್ಯದ ಜೀವನ ಒಂದು ರೀತಿಯಲ್ಲಿ ಅದು ಜೀವನ ಪರ್ಯಂತ ನೆನಪಲ್ಲಿ ಇಟ್ಕೋಬೇಕಾದಂತ ಜೀವನ ಸರ್. ಬಾಲ್ಯದ ಜೀವನನೇ ಚಂದ ಅಂತ ಹೇಳಿ ಈಗಲೂ ಫ್ರೆಂಡ್ಸ್ ಎಲ್ಲರೂ ಖಂಡಿತ ಸರ್. ನಾನು LKG ಇಂದ ಹಿಡಿದು PU ತನಕ ಇರ್ತಕ್ಕಂಥ ಎಲ್ಲರೂ ಕೂಡ ಸರ್ ಟಚ್ ಆಗಿದ್ದಾರೆ ಸರ್. ಎಲ್ಲರೂ ಕೂಡ ಟಚ್ ಆಗಿದ್ದಾರೆ. ಸೊ ತಮ್ಮ ಶಿಕ್ಷಣ PU ನಡೆಯುತ್ತೆ. PU ಯಾವ ಕಾಲೇಜಲ್ಲಿ ಮಾಡ್ತೀರಾ ಸರ್? ಇಲ್ಲ, ಸೈಂಟ್ ಆಗ್ನೇಸ್. ಓಕೆ, ಅದಾದ್ಮೇಲೆ ಮುಂದುವರಿಸಬೇಕಂತ? ಇಲ್ಲ ಸರ್, ಏನಾಗುತ್ತೆ ಅಂತ ಹೇಳಿದ್ರೆ ನೋಡಿ, ನಾನು SLC ಸಮೇತ ನಂದು ಫೇಲ್ ಆದಂತ ಸಂದರ್ಭದಲ್ಲಿ ರಿಟರ್ನ್ ಪಾಸ್ ಮಾಡ್ಕೊಂಡೆ. ನಾನು 5ನೇ ಕ್ಲಾಸ್ ಹುಡುಗ ಇರ್ಬೇಕಾದ್ರೆ ಪಾರ್ಟ್ ಟೈಮ್ ಜಾಬ್ ಮಾಡ್ಕೊಂಡು ಹೌದೌದು ಈ ರಜೆ ಇರ್ತಕ್ಕಂಥ ಸಂದರ್ಭದಲ್ಲಿ ಟೌನ್ ಅಲ್ಲಿ ಇದ್ದಿದ್ದಲ್ಲ ಮನೆ, ಇಷ್ಟು ಕುಶಾಲನಗರದಲ್ಲಿ ಆಮೇಲೆ ಟೌನ್ ಅಲ್ಲಿ ಇದ್ದು. ನಾನು 22 ವರ್ಷ ನಾನು ಬಿಸ್ನೆಸ್ ಶುರು ಮಾಡಿದೆ. ಹೌದು, ಹಾಗಾಗಿ ವ್ಯಾಪಾರ ಮಾಡಬೇಕು ಅಂತೇಳಿ ನನ್ನ ಮನಸ್ಸಿಗೆ ಭಾವನೆಗಳು ಬಂತು. ಹಂಗಾಗಿ ತುಂಬ ಎಜುಕೇಶನ್ ಕಾನ್ಸಂಟ್ರೇಷನ್ ಮಾಡೋಕ್ಕಾಗಲ್ಲ, ದುಡಿಬೇಕು, ಎಲ್ಲರಂತೆ ಬದುಕಬೇಕು, ಈ ರೀತಿ ಒಂದು ಛಲ ಸರ್. ಯಾಕೆಂದ್ರೆ ನಮ್ಮ ತಂದೆ ಸಾಮಾನ್ಯ ಸರ್ಕಾರಿ ನೌಕರರು, ಮಧ್ಯಮ ಕುಟುಂಬದಲ್ಲಿ ಹುಡ್ತವ್ರು, ನಾವು ಎಲ್ಲರಂತೆ ಬದುಕಬೇಕು ಅಂತ ಹೇಳಿ ಕುಟುಂಬಕ್ಕೆ ತಂದೆ ತಾಯಿ ಇಲ್ಲ ತುಂಬಾ ಒತ್ತಡ ಇತ್ತು ಸರ್. ಮಾಡಬೇಕು ಅಂತೇಳಿ ತುಂಬಾ ಮನೆಯಿಂದ ಒತ್ತಡ ಇತ್ತು. ಆದ್ರೆ ಸರ್ ನನಗೆ ಬಿಸ್ನೆಸ್ ಫೀಲ್ಡ್ ಭಾರಿ ನನಗೆ ಇಂಟ್ರೆಸ್ಟ್ ಇತ್ತು ಸರ್. ಹಾಗಾಗಿ ನಾನು ವ್ಯಾಪಾರದ ಕಡೆ ಹೋದೆ. ವ್ಯಾಪಾರ ದೇವದಿಂದ ಒಳ್ಳೇದಾಯ್ತು. ಸಕಲೇಶ್ಪುರ ಜನತೆ ನನ್ನ ಕೈ ಹಿಡಿದು ವ್ಯಾಪಾರ
ವ್ಯಾಪಾರನೂ ಚೆನ್ನಾಗಿ ನಡೀತು. ಹಾಗಾಗಿ ನಾನು ಸ್ವಲ್ಪ ನೀವು ಆನಂದ ಹೇಳ್ತಾರೆ ಫಸ್ಟ್ ಸಿಮೆಂಟ್ ಅಂಗಡಿ ಕೆಲಸ ಸೇರ್ಕೊಂಡೆ ಅಂತ. ಈ PUC ಮುಗಿಸಿದ ಮೇಲೆ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ ಅಥವಾ ಕೆಲಸ ಮುಂದುವರಿಸ್ತೀರಾ ಹೇಗೆ? ಸರ್ ಇಲ್ಲ, ಅದು ಪಾರ್ಟ್ ಟೈಮ್ ಕಟ್ಕೊಂಡ್ಬಿಟ್ಟು ಮಾಡ್ತಾ ಇದ್ದಿತ್ತು ಸರ್. ಅದು ಪಾರ್ಟ್ ಟೈಮ್ ಕಟ್ಕೊಂಡು ಮಾಡ್ತಾ ಇದ್ದೆ ಸರ್. ಯಾಕೆ ಅಂತ ಹೇಳಿದ್ರೆ ಸರ್, ನನಗೆ ವ್ಯಾಪಾರದ ಮೇಲೆ ನಾನು 22 ವರ್ಷಕ್ಕೆ ನಾನು ಬಿಸ್ನೆಸ್ ಶುರು ಮಾಡಿಬಿಟ್ಟೆ ಸರ್. ಮತ್ತೆ ಕಟ್ಕೊಂಡು ಮಾಡ್ತಾ ಇದ್ದೆ ಸರ್. ಅದಾದ ನಂತರದಲ್ಲಿ ವ್ಯಾಪಾರದಲ್ಲಿ ಚೆನ್ನಾಗಿ ಕೈ ಹಿಡಿತು. ಪಾರ್ಟಿ ಜೊತೆ ಒಡನಾಟನೂ ಇತ್ತು ಸರ್. ಪಾರ್ಟಿಯಲ್ಲಿ ಹಿಂದೆ BB ಶಿವಪ್ಪನವರ ಆಶೀರ್ವಾದದಿಂದ ಪಾರ್ಟಿಯಲ್ಲಿ ನಾವೆಲ್ಲರೂ ಕೂಡ ಬೆಳೆದಿರ್ತಕ್ಕಂಥದ್ದು ಸರ್. BB ಶಿವಪ್ಪನವರು ಒಂದು ರೀತಿ ನಮ್ಮ ರಾಜ್ಯದಲ್ಲಿ ಪಾರ್ಟಿಯನ್ನು ಕಟ್ಟಿ ಬೆಳೆಸಲಿಕ್ಕೆ ಅವ್ರದ್ದೇ ಆದಂಥ ಕೊಡುಗೆನ ಭಾರತೀಯ ಜನತಾ ಪಾರ್ಟಿ ಕೊಟ್ಟೋಗಿದ್ದಾರೆ ಸರ್. ಅವರು ಅವ್ರ ಕುಟುಂಬ ಸರ್. ಖಂಡಿತವಾಗ್ಲೂ ಅವರ ಆಶೀರ್ವಾದದಿಂದ ನಾವೆಲ್ಲ ಬೆಳೆದಿರ್ತಕ್ಕಂಥದ್ದು. ಅವ್ರು ಹಾಕಿದ ಮಾರ್ಗದರ್ಶನದಲ್ಲಿ ಇವತ್ತು ಕೂಡ ನಡೀತಿದೆ ಸರ್. ನಡ್ಕೊಂಡು ಹೋಗ್ತಾ ಇದೀವಿ ಸರ್. ಖಂಡಿತವಾಗ್ಲೂ ಕೂಡ ಸಕಲೇಶಪುರವನ್ನು ಒಂದು ವಿಧಾನಸಭಾ ಕ್ಷೇತ್ರವನ್ನು ಒಂದು ಮಾದರಿ ವಿಧಾನಸಭಾ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಸರ್ ಕೆಲಸವನ್ನು ಮಾಡ್ತಾ ಇದ್ದೀವಿ. ನಾವು ರಾಷ್ಟ್ರೀಯ ಸ್ವಯಂ ಸೇವಕರ ಮೂಲಕ ಬಂದ್ರಿ ಅಂತ ಹೇಳಿದ್ರಿ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಪದಾರ್ಪಣೆ ಮಾಡಿದ್ವಿ ಯಾವಾಗ, ಯಾವ ವಯಸ್ಸಲ್ಲಿ ಹೇಳ್ತೇವೆ ಸರ್? ನಾವು ಕುಶಾಲನಗರದಲ್ಲಿ ಇದ್ದವ, ಸಕಲೇಶಪುರ ಕುಶಾಲನಗರದಲ್ಲಿ ವಾಸ ಮಾಡ್ತಾ ಇದ್ದವ. ಅಲ್ಲಿ ಎಲ್ಲರೂ ಕೂಡ ಶಾಖೆಗೆ ಹುಡುಗರನ್ನ ಕರ್ಕೊಂಡು ಹೋಗೋರು. ನಾವು ಕುಶಾಲನಗರದಲ್ಲಿ ಇದ್ದಂಥ ಸಂದರ್ಭದಲ್ಲಿ ನಮಗೂ ಆ ರೀತಿ ಸಂಪರ್ಕ ಸಿಕ್ತು. ನಾವು ಕೂಡ ಶಾಖೆಗೆ ಹೋಗ್ತಾ ಇದ್ದವು. ವಾಸವಿ ಸ್ಕೂಲಲ್ಲಿ, ಓಲ್ಡ್ ಮಿಡ್ಲಿ ಸ್ಕೂಲಲ್ಲಿ, ಜೂನಿಯರ್ ಕಾಲೇಜ್ ಆವರಣದಲ್ಲಿ ಶಾಖೆ ನಡೆಸೋರು. ಆಗ್ಲಿಂದ ನಾವು ಖಂಡಿತವಾಗ್ಲೂ ಕೂಡ ಶಾಖೆಗೆ ಸಂಪರ್ಕದಲ್ಲಿದ್ದು ಒಬ್ಬ ಸ್ವಯಂ ಸೇವಕರಾಗಿ ಶಾಖೆಗೆ ಹೋಗ್ತಾ ಇದ್ದ ಸರ್. ಹಾಗೆ ರಾಜಕೀಯ ಜೀವನ ಪಯಣ 2006ರಿಂದ ಪ್ರಾರಂಭ ಆಗುತ್ತೆ. ಇದುವರೆಗೂ ಕೂಡ ಯಾವ ಜವಾಬ್ದಾರಿಗಳು ಸಂಘಟನೆಯಲ್ಲಿ ಸರ್? ನಾನು 2006ರಲ್ಲಿ ನಗರ ಕಾರ್ಯದರ್ಶಿ ಕೊಟ್ಟರು ಸರ್ ನನಗೆ. ನಮ್ದು ಸರ್ ವ್ಯಾಪಾರ ಮತ್ತೆ ರಾಜಕೀಯ ಎರಡನ್ನೂ ಒಟ್ಟಿಗೆ ಮಾಡ್ಬೇಕಾಯ್ತು. ವ್ಯಾಪಾರನೂ ಕೂಡ ಬಿಡಂಗಿಲ್ಲ. ಯಾಕೆಂತ ಹೇಳಿದ್ರೆ ಸರ್, ನನಗೆ ಏನೇ ಈ ಮಟ್ಟಕ್ಕೆ ತಂದಿದ್ದೀನಿ ಅಂತ ಹೇಳಿ ಸರ್, ನಾನು ಕೊಟ್ಟಂದು ನನ್ನ ವ್ಯಾಪಾರ ಸರ್. ಹೆಸರು ಮಾಡಿಕೊಟ್ಟಿರ್ತಕ್ಕಂಥದ್ದು ನನ್ನ ವ್ಯಾಪಾರ. 3 ಕಾಸು ನಾನು ಏನಾದ್ರು ದುಡಿದು ರಾಜಕೀಯವಾಗಿ ಖರ್ಚು ಮಾಡಿದ್ದೀನಿ ಅಂತ ಹೇಳಿದ್ರೆ ಸರ್, ಅದಕ್ಕೂ ಕೂಡ ನನಗೆ ಮಾಡಿಕೊಟ್ಟಿರ್ತಕ್ಕಂಥ ನನ್ನ ವ್ಯಾಪಾರ ಸರ್. ಹಾಗಾಗಿ ವ್ಯಾಪಾರನ ಎಲ್ಲೂ ಕೂಡ ಕಡೆಗಣಿಸಿಲ್ಲ. ಇವತ್ತು ಕೂಡ ನನ್ನ ವ್ಯಾಪಾರ ನಡೀತಾ ಇದೆ. ನಾನು ಸಾಧ್ಯವಾದಾಗ ಫ್ರೀ ಆದಾಗೆಲ್ಲ ನನ್ನ ವ್ಯಾಪಾರಕ್ಕೆ ನಾನು ಹೋಗಿ ಅಂಗಡಿಗೆ ಹೋಗಿ ಬರ್ತೀನಿ ಸರ್. ಹಾಗಾಗಿ 2006ರಿಂದ ನಗರ ಕಾರ್ಯದರ್ಶಿ ಆದೆ. ನಂತರ ದಿನಗಳಲ್ಲಿ 2016ರಲ್ಲಿ ತಾಲೂಕು ಪಂಚಾಯತ್ ಎಲೆಕ್ಷನ್ ಇತ್ತೆ, ಅದನ್ನು ಕೂಡ ಗೆದ್ದೆ ಸರ್. ಮತ್ತೆ 2023ರಲ್ಲಿ ಟಿಕೆಟ್ ಕೇಳಿದೆ. ಅಂದರೆ ಹಿಂದಿನ ಟಿಕೆಟ್ ಕೇಳ್ತಾ ಇದ್ದೆ. ಪಾರ್ಟಿ ನನಗೆ ಇನ್ನು ದೊಡ್ಡವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು. ಮತ್ತು ಯಾರಿಗೆ ಪಾರ್ಟಿ ಅವಕಾಶ ಮಾಡಿಕೊಡ್ತಾರೆ ಸರ್, ಅವ್ರಿಗೆಲ್ಲ ಕೆಲಸ ಮಾಡಿದ್ದೀವಿ ಸರ್. 2023ಕ್ಕೆ ನನಗೆ ಅವಕಾಶ ಮಾಡಿಕೊಟ್ರು ಸರ್. ಜನಗಳ ಆಶೀರ್ವಾದ, ನನ್ನ ಶಾಸಕ. ಸೊ 6ರಿಂದ 23ಗೂ ಪಾರ್ಟಿ ಯಾರಿಗೆ ಇಳುತ್ತೋ ಯಾವ ರೀತಿ ಇಳುತ್ತೆ ಕೆಲಸ ಮಾಡ್ಕೊಂಡು ನಿಮಗೂ ಅವಕಾಶ ಕೊಡ್ತಾರೆ. ಈಗ ತಾಲೂಕ್ ಪಂಚಾಯತಿ ಸದಸ್ಯರಾಗಿದ್ದ ಅವಧಿಯಲ್ಲಿ ಮಾಡುವಂಥ ಒಂದು ನೆನಪು ಅಂತ ಒಂದಷ್ಟು ಕಾರ್ಯಗಳ ಬಗ್ಗೆ ಮಾತಾಡೋದ್ರೆ ಸರ್. ತಾಲೂಕ್ ಪಂಚಾಯತಿಯಲ್ಲಿ ಬರ್ತಕ್ಕಂಥ ಅನುದಾನ ತುಂಬಾ ಕಡಿಮೆ. ಬರ್ತಕ್ಕಂಥ ಅನುದಾನಗಳಲ್ಲಿ ಆಸ್ಪತ್ರೆಗಳನ್ನ ರಿಪೇರಿ ಮಾಡಿಸ್ತಕ್ಕಂಥದ್ದು, ಬೆಳೆಕೆರೆ ಅಲ್ಲಿ ಶಾಲೆಗೆ ಆಟದ ಮೈದಾನವನ್ನು ನಿರ್ಮಾಣ ಮಾಡ್ಕೊಡ್ತಕ್ಕಂಥದ್ದು, ಕ್ಯಾಮ್ನಳ್ಳಿಯಲ್ಲಿ ಬಸ್ ನಿಲ್ದಾಣವನ್ನು ಮಾಡ್ಕೊಡ್ತಕ್ಕಂಥದ್ದು, ನನಗೆ ಬರ್ತಕ್ಕಂಥ ಸಣ್ಣ ಅನುದಾನವನ್ನು ಉತ್ತಮ ರೀತಿಯಲ್ಲಿ ವಿನಿಯೋಗ ಮಾಡಿದ್ದೀವಿ ಸರ್. ಮತ್ತೆ ಒಂದು ರೀತಿ ನನಗೆ ಶಾಸಕನಾಗಲಿಕ್ಕೆ ಅದು ಕೂಡ ಒಂದು ರೀತಿ ನನಗೆ ಫೌಂಡೇಶನ್ ಆಯಿತು ಅಂತ ಹೇಳಿ ಕೂಡ ತಪ್ಪಾಗಲ್ಲ. ತಾಲೂಕ್ ಪಂಚಾಯತಿಯಲ್ಲಿ ನಾನು ಮಾಡಿದಂಥ ಕೆಲಸ ಕಾರ್ಯಗಳು ಜನಗಳಿಗೆ ಇನ್ನೂ ಕೂಡ ಆಳವಾಗಿ ಮನಸ್ಸಿನಲ್ಲಿ ಹೋಯಿತು. ಬಹುಮುಖ್ಯವಾಗಿ ಸರ್, ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಾನು ಒಂದು ದಿವಸನೂ ಕೂಡ ಮನೇಲಿ ಕೂತಿಲ್ಲ ಸರ್. ಬೆಳಗ್ಗೆ ಮನೆ ಬಿಟ್ಟರೆ ರಾತ್ರಿನೇ ಮನೆ ಸೇರ್ತಾ ಇತ್ತು. ಕೈಲಾದಂಥ ಸೇವೆಗಳು ಬಡವರಿಗೆ, ನಿರ್ಗತಿಕರಿಗೆ ಕೈಲಾದಂಥ ಸೇವೆಗಳನ್ನ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದೆ ಸರ್. ಆ ಟೈಮಲ್ಲಿ ಜನಗಳಿಗೆ ಇನ್ನೂ ಜನಗಳ ಮನಸ್ಸಿನಲ್ಲಿ ಆಳವಾಗಿ ಬೇರೂರ್ಲಿಕ್ಕೆ ಅದು ಒಂದು ರೀತಿ ಅನುಕೂಲ ಆಯಿತು ಅಂತೇಳಿ ಬಲ್ಲವರು ಹೇಳ್ತಾ ಇರ್ತಾರೆ. ಫುಡ್ ಕಿಟ್ ಆಗ್ಬೋದು, ಮೆಡಿಸಿನ್ ಆಗ್ಬೋದು, ವ್ಯಾಕ್ಸಿನ್ ಕೊಡ್ಲಿಕ್ಕೆ ಬಹಳಷ್ಟು ಓಡಾಡೋದು ಅಂತ ಹೇಳ್ತಾರೆ ಸರ್. ಅದೊಂದು ಅವಕಾಶ ನೋಡಿ ಸರ್. ನಾನು ಹೇಳ್ತೀನಿ, ವ್ಯಾಪಾರಗಳೆಲ್ಲ ಬಂದಾಗಿತ್ತು. ನಮಗೂ ಕೂಡ ಏನು ಕೂಡ ಆ ರೀತಿ ಏನು ಕೆಲಸಕ್ಕೆ ಏನು ಹೋಗ್ತಾ ಇದ್ದಿಲ್ಲ. ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್, ನನ್ನಲ್ಲಿ ಇರ್ತಕ್ಕಂಥ ಹಣವನ್ನು ಸ್ವಲ್ಪ ಸಾರ್ವಜನಿಕರ ಕೆಲಸಕ್ಕೆ ಉಪಯೋಗ ಮಾಡಬೇಕು ಅಂತ ಮನಸ್ಸಾಯಿತು ಸರ್. ಖಂಡಿತವಾಗ್ಲೂ ಸರ್, ಅದು ನನಗೊಂದು ಒಳ್ಳೆಯ ಅವಕಾಶ. ಸಾರ್ವಜನಿಕರ ಜೊತೆ ಸೇರಲಿಕ್ಕೆ, ಬೆರೀಲಿಕ್ಕೆ, ಕಟ್ಟ ಕಡೆ ಹಳ್ಳಿನೂ ಕೂಡ ಮುಟ್ಲಿಕ್ಕೆ ಅದು ಒಂದು ಒಳ್ಳೆಯ ಅವಕಾಶ ಸರ್. ನಿಜವಾಗ್ಲೂ ಕೂಡ ಅವ್ರು ಮಾಡಿರ್ತಕ್ಕಂಥ ಸೇವೆ ಬಗ್ಗೆ ಸರ್ ನನ್ನ ಸಂತೃಪ್ತಿ ಇದೆ ಸರ್. ಖಂಡಿತವಾಗ್ಲೂ ಅದಕ್ಕೋಸ್ಕರ ಇನ್ನೂ ನೆನೆಸ್ತಾರೆ. ತಾವು ಹುಟ್ಟೂರು ಕಟ್ಟಾಯ ಕ್ಷೇತ್ರ ವ್ಯಾಪ್ತಿ ಬರೋದು ಆಲೂರು ಕಟ್ಟಾಯ ಮತ್ತು ಆಲೂರು ಕ್ಷೇತ್ರಕ್ಕೆ ಮಾಡಿದಂತಹ ಕೆಲಸಗಳ ಬಗ್ಗೆ ಮಾತಾಡೋದು ಸರ್. ನೋಡಿ, ನನಗೆ ಆಲೂರು ತಾಲೂಕಿನಲ್ಲಿ ಸರ್ ಹಲವಾರು ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನಾನು ಮಾಡ್ತಾ ಇದ್ದೀನಿ. ಆದರೆ ನನಗೆ ಸಂಪೂರ್ಣ ತೃಪ್ತಿ ಇಲ್ಲ. ನನಗೆ ಮನಸ್ಸಿಗೆ ತೃಪ್ತಿ ಆಗಬೇಕು ಅಂತ ಹೇಳಿದ್ರೆ ಸರ್, ನಿಮ್ಗೆ ಹೇಳಿದೆ, ಸಬ್ಸ್ಟೇಷನ್ ಸ್ವತಂತ್ರ ಬಂದಾಗಲಿಂದ ಒಂದೇ ಒಂದು ಸಬ್ಸ್ಟೇಷನ್ ಇತ್ತು, ವಿದ್ಯುತ್ ವಿತರಣಾ ಘಟಕ. ಬಟ್ ಏನಾಗಿದೆ, ವಿದ್ಯುತ್ ಉಪಕೇಂದ್ರ ಏನಾಗಿದೆ, ಅಲ್ಲಿ ಇರ್ತಕ್ಕಂಥ ರೈತರಿಗೆ ಲೋಡ್ ಸಾಕಾಗಲ್ಲ, ತುಂಬ ಕಷ್ಟ. ಇದು ವಿದ್ಯುತ್ ವಿತರಣಾ ಘಟಕವನ್ನು ತಂದು ಮನೆ ಭೂಮಿ ಪೂಜೆಯನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ಇನ್ನೂ ಒಂದು ವಿದ್ಯುತ್ ವಿತರಣಾ ಘಟಕವನ್ನು ತಗೊಬರ್ತೀನಿ ನಾನು. ಆದರೆ ಏನಾಗಿದೆ ಸರ್, ಅಲ್ಲಿ ಇರ್ತಕ್ಕಂಥ ರೈತರು ಸರ್ ತುಂಬ ಮಧ್ಯಮ ಮತ್ತು ಬಡ ವರ್ಗದ ರೈತರು. ಆಲೂರು ತಾಲೂಕಲ್ಲಿ ಇರ್ತಕ್ಕಂಥ 1 ಎಕರೆ, ಅರ್ಧ ಎಕರೆ, 2 ಎಕರೆ, 3 ಎಕರೆ, 10 ಎಕರೆ, 5 ಎಕರೆ ಇರ್ತಕ್ಕಂಥ ಭಾರಿ ಕಡಿಮೆ ರೈತರು ಆಲೂರು ತಾಲೂಕಲ್ಲಿ ಇರ್ತಕ್ಕಂಥದ್ದು. ಕಟಾಯದಲ್ಲೂ ಕೂಡ ಅಷ್ಟೇ.
ನಮಗೇನು ಅಂದರೆ ಆಲೂರು ತಾಲೂಕಿನಲ್ಲಿ ಒಂದು ಎಗ್ಚಿ ನಾಲೆ ಹರಿದು ಹೋಗುತ್ತೆ, ಒಂದು ವಾಟೆಹೊಳೆ ಜಲಾಶಯ ನಮ್ಮ ಕ್ಷೇತ್ರದಲ್ಲಿದೆ. ಈ ದುರಂತ ಏನಂದರೆ ವಾಟೆಹೊಳೆ ಜಲಾಶಯ ಆಗಿ 30-35 ವರ್ಷ ಆದರೂ ಸರ್ ಅವತ್ತಾಗಿರ್ತಕ್ಕಂಥದ್ದು ಬಿಟ್ಟರೆ ಇವತ್ತಂಕ ಆ ಒಂದು ಜಲಾಶಯದ ನಾಲೆ ಏನಿದೆ ಆಧುನೀಕರಣ ಆಗಿಲ್ಲ. ಬರೀ ಬಿಡ್ತಕ್ಕಂಥ ನೀರು, ಡ್ಯಾಮಿಂದ ಬಿಡ್ತಕ್ಕಂಥ ನೀರು ಸಂಪೂರ್ಣವಾಗಿ ಸರ್ ಬರೀ ಸೀಪೇಜಲ್ಲಿ ಹಾಳಾಗೋಗುತ್ತೆ. ಮತ್ತು 18,000 ಎಕರೆಗೆ ಅದು ಪ್ಲಾನ್ ಆಗಿರ್ತಕ್ಕಂಥದ್ದು. ಇವತ್ತು ನೀರು ಹೋಗ್ತಾ ಇರ್ತಕ್ಕಂಥದ್ದು ಸರ್ ಬರೀ 5,000 ಎಕರೆಗೆ ಹೋಗ್ತಾ ಇದೆ. ನಮ್ಮ ಉದ್ದೇಶ ಏನಂದ್ರೆ ಸರ್ 18,000 ಎಕರೆಗೆ ನೀರು ಕೊಡ್ಲಿಕ್ಕೆ ಏನು ಕೆಪಾಸಿಟಿ ಇದೆ ಸರ್, ಆ ನಾಲೆನ ದುರಸ್ತಿಯನ್ನು ಮಾಡಿ ಸರ್ ಖಂಡಿತವಾಗ್ಲೂ ಕೂಡ 18,000 ಎಕರೆಗೂ ನೀರು ಹರಿಬೇಕು. ಬಡ ರೈತರ ಭೂಮಿಗೆ ನೀರಂದಾಗ ಬಡ ರೈತರು ಕನಿಷ್ಠ 2-3 ಬೆಳೆ ಬೆಳಿಬೇಕು, ಅದರಿಂದ ಆರ್ಥಿಕವಾಗಿ ಸಬಲರಾಗಬೇಕು ಸರ್. ಆಗ ನನಗೆ ಸಂತೃಪ್ತಿ ಆಗುತ್ತೆ ಸರ್. ಎಗ್ಚಿ ಜಲಾಶಯ ಸ್ವಲ್ಪ ಪಾರ್ಟ್ ಆಫ್ ಆಲೂರು ಬರುತ್ತೆ, ಸಂಪೂರ್ಣ ಕಟಾಯಿಗೆ ಸರ್ ಎಗ್ಚಿ ಜಲಾಶಯನ ಅವಲಂಬಿಸ್ಕೊಂಡಿದ್ದಾರೆ. ಎಗ್ಚಿ ಜಲಾಶಯದ ನಾಲೆನೂ ಕೂಡ ಸರ್ ಅದು ಕೂಡ ಆಧುನೀಕರಣ ಆಗಿಲ್ಲ. ಮತ್ತು ಬಹುಮುಖ್ಯವಾಗಿ ಸರ್ ನಾನು ಮೊನ್ನೆ ಅಧಿವೇಶನದಲ್ಲೂ ಕೂಡ ಮಾನ್ಯ ಜಲಸಂಪನ್ಮೂಲ ಸಚಿವರು ಡಿ ಕೆ ಸಾಹೇಬರು ನಾನು ಗಮನಕ್ಕೆ ತಂದೆ. ಎಗ್ಚಿ ಜಲಾಶಯವನ್ನು ಆಧುನೀಕರಣ ಮಾಡಿಕೊಡ್ಬೇಕು ಅಂತೇಳಿ ಅವ್ರು ಒಪ್ಕೊಂಡಿದ್ದಾರೆ, ಮಾಡ್ಕೊಡ್ತೀನಿ ಅಂತಕ್ಕಂಥದ್ದು ಅಧಿವೇಶನದಲ್ಲೇ ಒಪ್ಕೊಂಡಿದ್ದಾರೆ. ಅದಕ್ಕಿಂತ ಬಹುಮುಖ್ಯವಾಗಿ ಸರ್ ಎಗಚಿ ಜಲಾಶಯದಿಂದ ಮುಳುಗಡೆ ಆಗಿರ್ತಕ್ಕಂಥ ಆ ಜಮೀನ ಕಳ್ಕೊಂಡಲ್ಲ ಸರ್, ಅವ್ರಿಗೆ ಇನ್ನೂ ಕೂಡ ಪರಿಹಾರ ಕೊಟ್ಟಿಲ್ಲ. ತುಂಬಾ ಕುಟುಂಬಗಳು ಇವತ್ತು ಕೂಡ ಸುತ್ತಕ್ಕಂಥ ಕೆಲಸ ಆಗಿದೆ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲೂ ಕೂಡ ಸರ್ಕಾರ ಗಮನ ತಂದಿದ್ದೀವಿ, ಆದಷ್ಟು ಬೇಗ ಮಾಡಿಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಆದಷ್ಟು ಬೇಗ ಅವ್ರಿಗೆ ಪರಿಹಾರ ಕೊಡಿಸ್ಬೇಕು. ಬಹುಮುಖ್ಯವಾಗಿ ಸರ್ ಆಲೂರು ಮತ್ತು ಕಟ್ಟಾಯ ಕ್ಷೇತ್ರದಲ್ಲಿ ಸರ್ ಗೊರೂರು ಡ್ಯಾಮಿಂದ ಏನು ಮುಳುಗಡೆ ಆದರೂ ಸರ್ ಕಟ್ಟಾಯ ಮತ್ತು ಆಲೂರಿನಲ್ಲಿ 80%ಕ್ಕಿಂತ ಹೆಚ್ಚು ಪರ್ಸೆಂಟೇಜು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಮುಳುಗಡೆ ಆಗಿರ್ತಕ್ಕಂಥದ್ದು. ದುರಂತ ಏನು ಅಂತ ಹೇಳಿದ್ರೆ ಸರ್, ಮುಳುಗಡೆ ಆದಂಥ ಸಂತ್ರಸ್ತರಿಗೆ ಏನು ಬೇರೆ ಕಡೆ ಬಂದ್ಬಿಟ್ಟು ಅವರಿಗೆ ಏನು ಜಾಗವನ್ನು ಬದಲಿ ಜಾಗವನ್ನು ಕೊಟ್ಟರು ಸರ್, ಯಾರಿಗೂ ಕೂಡ ಸರ್ ಇವತ್ತು ಅವ್ರು ಇರ್ತಕ್ಕಂಥ ಜಾಗಕ್ಕೆ ದುರಸ್ತಾಗಿಲ್ಲ. ಅವ್ರ ಮಕ್ಕಳಿಗೆ ಆಸ್ತಿನ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಅವ್ರ ಆಸ್ತಿನ ಮಾರಾಟ ಮಾಡೋಕ್ಕಾಗ್ತಾ ಇಲ್ಲ. ಬಹುಮುಖ್ಯವಾಗಿ ಇರ್ತಕ್ಕಂಥ ಆಸ್ತಿ ಮೇಲೆ ಏನಾದರೂ ಒಂದು ಸಾಲ ಸೋಲ ಮಾಡಿ ನನ್ನ ಕೃಷಿನ ಇಂಪ್ರೂವ್ಮೆಂಟ್ ಮಾಡೋಣ, 3 ಕಾಸು ದುಡಿಯೋದಂದ್ರೆ ಅದಕ್ಕೂ ಕೂಡ ಆಗ್ತಾ ಇಲ್ಲ. ಯಾರಿಗೂ ಕೂಡ ದುರಸ್ತ ಆಗಿಲ್ಲ, ಪೂಡಾಗಿಲ್ಲ, ಸರಿಯಾದ ದಾಖಲೆಗಳಿಲ್ಲದಿರೋದ್ರಿಂದ ತುಂಬ ಸಂಕಷ್ಟದಲ್ಲಿ ನರಳ್ತಾ ಇದ್ದಾರೆ. ಆಲೂರು ತಾಲೂಕಿನ ಬಹುಮುಖ್ಯವಾಗಿ ಜನತೆ ಇರ್ಬೋದು, ಕಟಾಯಿಂದ ಎಲ್ಲ ಅಲ್ಲಿಂದ ಏನಾಯಿತು ಮುಳುಗಡೆ ಆದಂಥ ಸಂದರ್ಭದಲ್ಲಿ ಎಷ್ಟು ಹಳ್ಳಿಗಳು ಮುಳುಗಡೆ ಆದ ಎಲ್ಲವೂ ಕೂಡ ಆಲೂರು ಮತ್ತು ಈ ಬೇರೆ ಬೇರೆ ಭಾಗದಲ್ಲಿ ಅವ್ರಿಗೆಲ್ಲರಿಗೂ ಕೂಡ ಜಮೀನನ್ನು ಕೊಟ್ಟರು. ಈ ಭಾಗದ ರೈತರ ಸಮಸ್ಯೆ ಇಷ್ಟೊಂದು ಸಮಸ್ಯೆಗಳಿದೆ. ಸರ್ಕಾರ ಗೊರೂರು ಡ್ಯಾಮ್ ಆಗಿ 40-50 ವರ್ಷಗಳ ಕಳೆದರೂ ಕೂಡ ಅವರು ಕಣ್ಣೀರಿಗೆ ಸರ್ ಬೆಲೆ ಇಲ್ಲದ ರೀತಿ ಪರಿಸ್ಥಿತಿ ಆಗಿದೆ. ನನಗೆ ಕೆಲವೊಂದು ಸಂದರ್ಭದಲ್ಲಿ ಹೇಳ್ತಾರೆ, ಸರ್ ದಯವಿಟ್ಟು ನಮಗೆ ಈ ಪರಿಸ್ಥಿತಿಯಿಂದ ನಮಗೆ ಮುಕ್ತ ಮಾಡಿಕೊಡಿ ಅಂತೇಳಿ. ನಾನು ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ದೀನಿ ಸರ್. ನಾನು ವಿಧಾನಸಭೆಗೆ ಹೋದ್ಮೇಲೆ ಹಲವಾರು ಬಾರಿ ಕಟ್ಟಾಯ ಮತ್ತು ಆಲೂರು ಮತ್ತು ಸಕಲೇಶಪುರ ಭಾಗದ ಸಾರ್ವಜನಿಕರ ಸಮಸ್ಯೆಯನ್ನು ಸರ್ಕಾರಕ್ಕೆ ಗಮನ ತರ್ತಕ್ಕಂಥ ಕೆಲಸವನ್ನು ಈ ಕ್ಷೇತ್ರದ ಒಬ್ಬ ಶಾಸಕನಾಗಿ ಧ್ವನಿ ಎತ್ತಕ್ಕಂಥ ಕೆಲಸವನ್ನು ನಾನು ಮಾಡಿದ್ದೀನಿ ಸರ್. ನನ್ನ ಹೋರಾಟ ಇರತಕ್ಕಂಥದ್ದು ಇಷ್ಟೇ, ಸಕಲೇಶಪುರ ವಿಧಾನಸಭಾ ಕ್ಷೇತ್ರವನ್ನು ಏನು ಮೂಲಭೂತ ಸೌಕರ್ಯಕ್ಕೆ ಆದ್ಯತೆಯನ್ನು ಕೊಟ್ಟು ಆನೆ ಸಮಸ್ಯೆಯಿಂದ ಪರಿಹಾರ ಮಾಡಬೇಕು, ರೈತರು ನೆಮ್ಮದಿಯಾಗಿ ಬದುಕ್ತಕ್ಕಂಥ ವಾತಾವರಣ ಆಗಬೇಕು. ಬಹುಮುಖ್ಯವಾಗಿ ಸರ್ ಇಲ್ಲಿ ಹೆಚ್ಚು ಮಳೆಯಿಂದಾಗಿ ಕಾಫಿ, ಏಲಕ್ಕಿ, ಮೆಣಸು ಸರ್ ಆ್ಯಕ್ಚುಲಿ ಸಕಲೇಶಪುರ ತಾಲೂಕು ಬಂದು ಏಲಕ್ಕಿ ಅಂತವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸರ್ ಏಲಕ್ಕಿ ಮಾರ್ಕೆಟ್ ಸಕಲೇಶಪುರದಲ್ಲಿ ನಡೆಯೋದು ಸರ್. ಆ್ಯಕ್ಚುಲಿ ಇವತ್ತೇನಾಗಿದೆ ಅಂದರೆ ಒಂದು ಸರ್ಕಾರದ ನಿರಾಸಕ್ತಿ ಮತ್ತು ರೈತರುಗಳಿಗೆ ಬೇರೆ ಬೇರೆ ಬರ್ತಕ್ಕಂಥ ಈ ಬೆಳೆಗಳ ಮೇಲೆ ಇರ್ತಕ್ಕಂಥ ಕಾಯಿಲೆಗಳು, ಹವಾಮಾನ ವೈಪರೀತ್ಯದಿಂದ ಇವತ್ತು ಏಲಕ್ಕಿ ಬೆಳೆಗಾರರು ಸರ್ ತುಂಬ ಸಂಕಷ್ಟದಲ್ಲಿದ್ದಾರೆ. ನನ್ನ ಅಂದಾಜು ಮೊದಲು ಬೆಳೀತಿದ್ದು ಕಂಪೇರ್ ಮಾಡಿದ್ರೆ ಸರ್ ಒಂದು 10-15% ಇವತ್ತು ಏಲಕ್ಕಿ ಬೆಳೀತಾ ಇರ್ಬೋದು. ಇವತ್ತು ಕಾಫಿ ಮೆಣಸುಗಳೇನಾಗುತ್ತೆ ಸರ್ ಅಂದರೆ ಒಂದ್ಸತಿ ಅತಿ ಹೆಚ್ಚು ಮಳೆ ಆಗುತ್ತೆ, ಇನ್ನೊಂದ್ಸತಿ ಮಳೆ ಆಗಲ್ಲ. ಒಂದ್ಸತಿ ಅತಿ ಹೆಚ್ಚು ಮಳೆ ಆಗಿ ಸರ್ ಕಾಫಿ ಎಲ್ಲ ಉದುರೋಗ್ತಕ್ಕಂಥ ಕೆಲಸ ಆಯಿತು. ಆದರೆ ಸರ್ಕಾರಗಳು ಈ ಬೆಳೆಗಾರರು ಇವರು ಕೂಡ ಸಾವಿರಾರು ಕೋಟಿ ಆದಾಯವನ್ನು ಕರ್ನಾಟಕ ರಾಜ್ಯಕ್ಕೆ ಮತ್ತು ಭಾರತ ಸರ್ಕಾರ ಕೊಡ್ತಾರೆ. ನಾನು ಹೇಳ್ತಕ್ಕಂಥದ್ದು ಏನು ಅಂದರೆ ಸಂಕಷ್ಟದಲ್ಲಿರ್ತಕ್ಕಂಥ ಬೆಳೆಗಾರರ ಕಷ್ಟಕ್ಕೆ ಸ್ಪಂದಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಮತ್ತೇನು ಅಂತ ಹೇಳಿದ್ರೆ ಸರ್ ಇಲ್ಲಿ ಬೆಳೀತಕ್ಕಂಥದ್ದು ವರ್ಷಕ್ಕೊಂದೇ ಬೆಳೆ. ಇಲ್ಲಿ ಸಕಲೇಶಪುರದಲ್ಲಿ ಕಾಫಿ ಇರ್ಬೋದು, ಏಲಕ್ಕಿ ಇರ್ಬೋದು, ಮೆಣಸು ಇರ್ಬೋದು. ಅದೇ ಆಲೂರಲ್ಲಾದ್ರೆ ಸರ್ ನೀರಾವರಿ ಚೆನ್ನಾಗಾದರೆ 2-3 ಬೆಳೆ ಬೆಳಿಬೋದು. ಕಟ್ಟಾಯದಲ್ಲೂ ಸರ್ ಅಷ್ಟೇ. ಯಾವುದೇ ಸರ್ಕಾರಗಳು, ಜನಪ್ರತಿನಿಧಿಗಳು ಈ ಭಾಗದ ರೈತರು, ಬೆಳೆಗಾರರು ಮತ್ತು ಅತ್ಯಂತ ಸಮಾಜದಲ್ಲಿ ಹಿಂದುಳಿದಿರ್ತಕ್ಕಂಥವ್ರನ್ನ ಗುರುತಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ಸಂದರ್ಭದಲ್ಲಿ ತಾವು ಇಷ್ಟೆಲ್ಲ ಸೇವೆ ಉದ್ಯಮದ ನಡುವೆ ಬ್ಯುಸಿ ಇರ್ತೀರಾ, ತಮ್ಮ ಕುಟುಂಬಕ್ಕೆ ಸಮಯ ಹೊಂದಿಸ್ಕೊತೀರಾ? ಹೇಗಿದೆ ತಮ್ಮ ಕುಟುಂಬದ ಜೊತೆ ಒಡನಾಟ? ಹೇಗೆ ಸಮಯ ಕೊಡ್ತೀರಾ? ಸರ್ ನನಗೆ ಮಾಹಿತಿ ಇರತಕ್ಕಂಥ ಪ್ರಕಾರ ಯಾವುದೇ ಒಬ್ಬ ಶಾಸಕ ಸರ್ ತನ್ನ ಕುಟುಂಬಕ್ಕೆ ಹೆಚ್ಚು ಸಮಯ ಕೊಡಲಿಕ್ಕೆ ಸಾಧ್ಯ ಇಲ್ಲ ಸರ್. ಯಾಕೆ ಅಂತ ಹೇಳಿದ್ರೆ ಸರ್ ಅದರಲ್ಲೂ ಕೂಡ ಮೊದಲು ಬಾರಿ ಗೆದ್ದಂಥ ಶಾಸಕರ ಮೇಲೆ ಅಪಾರವಾದ ನಿರೀಕ್ಷೆ ಇರುತ್ತೆ.
ಈ ನಿಟ್ಟಿನಲ್ಲಿ ಸರ್ ಏನಾಗುತ್ತೆ, ಬೆಳಗ್ಗೆ ನಾನು ರಾತ್ರಿ ಬರೋದು ಲೇಟ್ ಆಗುತ್ತೆ, ನಾನು ಮಲಗ್ತೀನಿ, ಬೆಳಗ್ಗೆ ನಾನು ಹೇಳೋದ್ರೊಳಗೆ ನನ್ನ ಮಕ್ಕಳಿದ್ದು ಸ್ಕೂಲಿಗೆ ಹೊರಟೋಗಿರ್ತಾರೆ, ನಾನು ವಾಪಕ್ಕೆ ಬರೋದ್ರೊಳಗಡೆ ಸರ್ ಈಗ ನಮ್ಮ ಶ್ರೀಮಂತರು ಯಾವ್ದಾದ್ರು ಕೆಲಸ ಅಥವಾ ವ್ಯಾಪಾರದ ಕಡೆಗೆ ಅವರು ಕೂಡ ಅಂಗಡಿಗೆ ಹೋಗಿ ಕೂರ್ಬೇಕಾಗತ್ತೆ. ಸೊ ಏನಾಗುತ್ತೆ ತುಂಬ ಕಡಿಮೆ ಸರ್, ನೀವು ಎಲ್ಲೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥದ್ದಾಗಲಿ ಫ್ಯಾಮಿಲಿಗೆ ಸಮಯ ಕೊಡ್ತಕ್ಕಂಥದ್ದಾಗಲಿ ಎಲ್ಲ ಹೇಳ್ತಾರೆ, ಇಲ್ಲ ಈ ಸಮಯ ನೀವು ಫ್ಯಾಮಿಲಿ ಕೊಡಬೇಕು, ಟೈಮ್ ಮಾಡ್ಕೋಬೇಕು ಅಂತ ಸರ್. ಅದರಲ್ಲೂ ಕೂಡ ನಮ್ಮ ಕ್ಷೇತ್ರ ಸರ್ ತುಂಬ 100 ಕಿಲೋಮೀಟರ್ಗಿಂತ ಹೆಚ್ಚು ವಿಸ್ತೀರ್ಣ ಇರ್ತಕ್ಕಂಥ ಈ ಕ್ಷೇತ್ರದಲ್ಲಿ 2 ತಾಲೂಕು ಒಂದು ಹೋಬಳಿ, ಸಕಲೇಶ್ಪುರ ತಮಗೆ ಗೊತ್ತಿದೆ, ಸುಬ್ರಹ್ಮಣ್ಯ 7 ಕಿಲೋಮೀಟರ್ ಇರ್ಬೇಕಾದ್ರೆ ನಮ್ಮ ಕ್ಷೇತ್ರ ಶುರು ಆಗುತ್ತೆ ಸರ್, ಅಪ್ ಟು ಹೊಳೆನರಸೀಪುರ ಬಾರ್ಡರ್ ಸರ್. ಈ ನಿಟ್ಟಿನಲ್ಲಿ ಸರ್ ಸಾರ್ವಜನಿಕರಿಗೆ ಎಷ್ಟು ಸಮಯ ಕೊಟ್ಟರು ಕೂಡ ಸಾಲಲ್ಲ. ಡೈಲಿ ನನ್ನ ಗಾಡಿ ಸರ್ 200 ಇಂದ 250 ಕಿಲೋಮೀಟರ್, ನೆನ್ನೆ 280 ಕಿಲೋಮೀಟರ್ ಸರ್ ನನ್ನ ಗಾಡಿ ಓಡಿರ್ತಕ್ಕಂಥದ್ದು. ಪಾರ್ಟಿ ಕೆಲಸ ಇರ್ಬೋದು, ಎಲ್ಲವನ್ನೂ ಮಾಡಬೇಕು. ಹಾಗಾಗಿ ಫ್ಯಾಮಿಲಿಗೆ ಸಮಯ ಕೊಡ್ಲಿಕ್ಕೆ ತುಂಬಾ ಕಷ್ಟ ಸರ್. ಫ್ಯಾಮಿಲಿ ಪರಿಚಯ ಮಾಡ್ಕೋಬೋದಾ? ಸರ್ ನನ್ನ ವೈಫ್ ಹೆಸರು ಸರ್ ಪ್ರತಿಭಾ ಅಂತ ಹೇಳಿ, ಮೂಲತಃ ಮೂಡಿಗೆರೆಯವರು ಸರ್. ನಾನು ಕಳೆದ 2015ರಲ್ಲಿ ನಾನು ಮದುವೆ ಆಗಿದ್ದು ಸರ್. ಆ್ಯಕ್ಚುಲಿ 10 ವರ್ಷಗಳಾಯಿತು, 11ನೇ ವರ್ಷ ರನ್ನಿಂಗ್ ಸರ್ ಈಗ ಮದುವೆಗಳಾಗಿ. ನನಗೆ ಒಬ್ಬ ಮಗ ಇದ್ದಾನೆ ಧನ್ವಿತ್ ಅಂತೇಳಿ, ಅವನಿಗೆ 4ನೇ ಕ್ಲಾಸು ಸರ್, ನೆಕ್ಸ್ಟ್ 5ನೇ ಕ್ಲಾಸಿಗೆ ಹೋಗ್ಬೋದು. ನನ್ನ ಮಗಳು ಆಭರಣ ಅಂತೇಳಿ, ಅವಳು 1ನೇ ಕ್ಲಾಸು, ನೆಕ್ಸ್ಟ್ 2ನೇ ಕ್ಲಾಸಿಗೆ ಹೋಗ್ತಾಳೆ ಸರ್. ಒಬ್ಬಳು ಮಗ, ಒಬ್ಬ ಮಗಳು. ನಮ್ಮ ತಂದೆಯವರು ಹೇಳಿದ್ದಾರೆ ಸರ್, KSRTCಲಿ ನೌಕರರು, ಸಕಲೇಶ್ಪುರದಲ್ಲಿ ಮೆಕ್ಯಾನಿಕ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ನಮ್ಮ ತಾಯಿ ಪುಟ್ಟಲಕ್ಷ್ಮಿ ಅಂತೇಳಿ ಹೌಸ್ ವೈಫು ಸರ್. ನಮ್ಮ ತಾಯಿನೂ ಕೂಡ ಕಟಾಯ ಹೋಗ್ಲಿ 6ನೇ ಅವರು, ತಂದೆಯವರು ಕೂಡ ಶಿಟ್ಟಿಹಳ್ಳಿ. ನಾನು ಹೇಳಿದ್ದಲ್ಲ ಸರ್ ನಿಮಗೆ. ಇದು ಆ್ಯಕ್ಚುಲಿ ನನಗೊಬ್ಬ ಅಣ್ಣ ಇದ್ದಾನೆ ಸರ್, ಯೋಗೇಶ್ ಅಂತೇಳಿ, ಅವರು ಕೂಡ ಮದುವೆ ಆಗಿದ್ದಾನೆ ಆ್ಯಕ್ಚುಲಿ. ಮತ್ತು ಒಬ್ಬರು ಅಕ್ಕ, ನಮ್ಮ ತಂದೆ ನಮ್ಮ ಬಾವರು ESI ಆಗಿ ಅರ್ಕಲ್ಗೂಡಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಸರ್. ಒಬ್ಬ ತಮ್ಮ ಇದ್ದಾನೆ ಸರ್, ಸೋಮವಾರಪೇಟೆಯಲ್ಲಿ ಪೆಟ್ರೋಲ್ ಬಂಕ್ ಮಾಡ್ಕೊಂಡು ಬೇಕಾದ್ರೆ ಅವನು ವೃತ್ತಿಲಿ ಹೋಗಿಲ್ಲ ಸರ್. ಅವನು ಕೂಡ ಇದು ನಮ್ಮ ಫ್ಯಾಮಿಲಿಯ ತಮ್ಮ ಮಕ್ಕಳು ಏನಾಗಬೇಕಂತ ಬಯಸಿರತ್ತ? ನನ್ನ ಮಕ್ಕಳು ಸರ್, ನಾನು ಹೇಳ್ಬೇಕು, ನನಗೆ ಸರ್ ನಿಜ ಹೇಳ, ನನ್ನ ಮಗ ವಿದ್ಯಾವಂತನಾಗಿ ಒಳ್ಳೆ ಉತ್ತಮ ಕೃಷಿಕರಾಗಬೇಕು ಅಂತ ಆಸೆ ಇದೆ. ಪ್ಲಾಂಟೇಶನ್ ಸರ್, ಸಮಯ ಇದ್ರೆ ಪ್ಲಾಂಟೇಶನ್ ಸಿಗತಕ್ಕಂಥ ನೆಮ್ಮದಿ ಯಾವಾಗಲೂ ಸಿಗಲ್ಲ ಸರ್. ನನಗೂ ಏನಂದ್ರೆ ಸ್ವಲ್ಪ ತೋಟ ಗೀಟ ಮಾಡ್ಕೊಂಡು ತೋಟದಲ್ಲಿ ಮನೆ ಮಾಡ್ಕೊಂಡು ಕಾಲ ಕಳಿಬೇಕು ಅಂತ ಆಸೆ ಇದೆ. ಇವತ್ತಿನ ಪರಿಸ್ಥಿತಿಲಿ ಆಗಲ್ಲ, ಮುಂದೆ ಭಗವಂತ ಆಶೀರ್ವಾದ ಮಾಡಿದ್ರೆ ಸರ್ ಮುಂದಕ್ಕೂ ಮಾಡೋದು. ಅದು ದೊಡ್ಡ ಕ್ಷೇತ್ರ ಅಂತೇಳಿ ಸಂಚಾರ ಮಾಡಬೇಕು. ತಾವು ಬಿಡುವಿನ ಸಮಯದಲ್ಲಿ ಏನ್ ಮಾಡ್ತೀವಿ? ತಮ್ಮ ಹವ್ಯಾಸಗಳೇನು ಸರ್? ಅಂತ ಏನಾದ್ರು ಫ್ರೀ ಆಯ್ತು ಅಂದ್ರೆ ಸರ್, ಸ್ವಲ್ಪ ನಮ್ಮ ಸ್ನೇಹಿತರಿಗೆ ಫೋನ್ ಮಾಡ್ಕೊಂಡು ನಾವು ಸ್ವಲ್ಪ ಸ್ನೇಹಿತರುಗಳು ಸೇರ್ಕೊಳ್ಬೇಕು ಅಂತ ಆಸೆ ಆಗುತ್ತೆ ಸರ್. ಮತ್ತೆ ಸರ್ ಏನಾಗುತ್ತೆ ಅಂದ್ರೆ, ನಾನು ಕಟ್ಟಾಯ ಹೋಗ್ಲಿ, ಈಗ ನೋಡಿ ಮೊನ್ನೆ 10 ಬಾರಿ ಪ್ರವಾಸ ಮಾಡಿ ನಮ್ಮ ತಾಯಿನ ನೋಡಕ್ ಹೋಗಕ್ಕಾಗಿಲ್ಲ. ಮತ್ತೆ ಏನಾದ್ರು ಒಂದು 5 ನಿಮಿಷ ಕಟ್ಟಾಯ ಹೋಗ್ಲಿಕ್ಕೆ ಹೋದಾಗ ಫ್ರೀ ಆಯ್ತು ಅಂದ್ರೆ ಒಂಚೂರು ನಮ್ಮ ತಾಯಿ ನೋಡ್ಕೊಂಡ್ ಬರೋಣ ಅಂತ ಆಸೆ ಆಗುತ್ತೆ. ನೆನ್ನೆನೂ ಹಂಗೆ ನಮ್ಮ ತಾಯಿ ನೋಡ್ಕೊಂಡ್ ಬರ್ಬೇಕು, ಕಟ್ಟಾಯ ಹೋಗ್ಲಿಕ್ಕೆ ಒಂದು 5 ನಿಮಿಷ ಸಮಯ ಇತ್ತು, ಹೋಗೋಣ ಅಂತ ಹೋದೆ. ನಮ್ಮ ತಾಯಿ ಆಸಾಮಾಗಿದ್ರು, ಅಪ್ಪ ಅಮ್ಮ. ಅದ್ ಬಿಟ್ಟು ಸರ್ ಫ್ರೀ ಇರ್ತಕ್ಕಂಥ ಸಂದರ್ಭದಲ್ಲಿ ಸರ್ ಸ್ವಲ್ಪ ಸ್ನೇಹಿತರ ಜೊತೆ ಸೇರ್ಕೋಬೇಕು ಅಂತ ಆಸೆ ಆಗುತ್ತೆ ಸರ್. ಅದು ಬಿಟ್ರೆ ಏನು ಫ್ಯಾಮಿಲಿ ಜೊತೆ ಅದೇ ನನ್ನ ಟೈಮ್ಗೂ ಅವ್ರ ಟೈಮ್ಗೂ ಸ್ವಲ್ಪ ಮಕ್ಳ ಟೈಮ್ಗೆ ಸರಿಯಾಗಲ್ಲ. ಈಗ ಮಕ್ಳಿಗೆ ರಜೆ ಇದೆ, ಎಲ್ಲರೂ ಹೋಗ್ಬೇಕು ನೋಡಿ. ಈಗ ಅವ್ರಿಗೆ ಇವತ್ತೇನೋ ಒಂದು ಕಾರ್ಯಕ್ರಮ ನಿಮಿತ್ತ ಬೆಂಗಳೂರು ಹೊಟ್ಟಿದ್ದಾರೆ, ಬಟ್ ನನ್ನ ಸಾರ್ವಜನಿಕರ ಕೆಲಸ ಮಾಡ್ಲೇಬೇಕು. ಪ್ರವಾಸ ಅಭ್ಯಾಸ ಇದೆಯಾ? ಎಲ್ಲ ಹೊರಗಡೆ ಹೋಗೋದು, ಫ್ಯಾಮಿಲಿ ಕರ್ಕೊಂಡು ಇದೆಯಾ ಸರ್? ಏನಾಗಿದೆ, ನಾನು ಮೊದಲು ಸಿಮೆಂಟ್ ಇದರಿಂದ ಹಲವಾರು ಬಾರಿ ಟ್ರಿಪ್ಗಳು ಬರ್ತಿದ್ದು, ತುಂಬಾ ಫಾರಿನ್ ಹೋಗ್ತಾ ಇದೆ ಸರ್. ಇತ್ತೀಚೆಗೆ ಸರ್ ನಾನು ವಿಯೆಟ್ನಾಂ ಹೋಗಿದ್ದೆ ಸರ್. ಯಾವುದೋ ಒಂದು ಪ್ರಶಸ್ತಿ ಕೊಡ್ತೀವಿ ಅಂತ ಹೇಳಿ ವಿಶ್ವವಾಣಿ ಪತ್ರಿಕೆಯವ್ರು ಕರ್ಕೊಂಡು ಹೋಗಿದ್ರು ಸರ್. ಮತ್ತೆ ಹೊರಗಡೆ ಹೋಗ್ಬೇಕು ಅಂತಕ್ಕಂಥ ಆಸೆ ಇದೆ, ಬಟ್ ಸಮಯನ ಮ್ಯಾಚ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಯಾಕೆ ದಿನನಿತ್ಯ ಒಂದಲ್ಲ ಒಂದು ಕಾರ್ಯಕ್ರಮಗಳು, ಇವತ್ತಿಂದ ಇನ್ನು 1 ವಾರದ ಶೆಡ್ಯೂಲ್ ಆಲ್ರೆಡಿ ನಮ್ಗೆ ಫಿಕ್ಸ್ ಆಗಿರುತ್ತೆ. ಸೊ ಹಂಗಾಗಿ ಸ್ವಲ್ಪ ಕಷ್ಟ. ಪ್ರವಾಸನ ಹೋಗ್ಬೇಕು ತುಂಬಾ ಹೇಳ್ತಾರೆ, ಮತ್ತೆ ಇನ್ನೊಂದೇನು ಗೊತ್ತಾ ಸರ್, ನಮಗೂ ಸ್ವಲ್ಪ ಬ್ರೇಕ್ ಬೇಕು ಅಂತ ಅನ್ಸುತ್ತೆ. ಬಟ್ ಆದ್ರೆ ಇವತ್ತಿನ ವರ್ಕ್ ಲೋಡಲ್ಲಿ ಸರ್ ಇನ್ನು 2 ವರ್ಷ ಶ್ರಮ ಪಡಲೇಬೇಕು ಸರ್. ಹಾಗಾಗಿ ನಿರಂತರವಾಗಿ ಸಾರ್ವಜನಿಕರ ಕೆಲಸ ಮಾಡ್ತಾ ಇದ್ದೀವಿ ಸರ್. ಒಬ್ಬ ಯಶಸ್ವಿ ರಾಜಕಾರಣಿ ಜೊತೆಗೆ ಒಬ್ಬ ಯಶಸ್ವಿ ಉದ್ಯಮಿ ಕೂಡ ಅವರು. ತಮ್ಮ ಪ್ರಕಾರ ಒಬ್ಬ ಯಶಸ್ವಿ ಉದ್ಯಮಿ ಆಗ್ಬೇಕಂದ್ರೆ ವೀಕ್ಷಕರಿಗೆ ಏನಾದ್ರು ಬಯಸ್ತೀರಾ ಸರ್? ಸರ್ ಬಹುಮುಖ್ಯವಾಗಿ ಒಂದು ಗುರಿ ಇರಬೇಕು ಸರ್. ಮತ್ತೆ ಮಾಡ್ತಕ್ಕಂಥ ಕೆಲಸವನ್ನು ಸರ್ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿದ್ರೆ ಸರ್ ಖಂಡಿತವಾಗ್ಲೂ ಕೂಡ ಯಶಸ್ಸು ಸಿಗುತ್ತೆ ಸರ್. ನನಗೆ ರಾತ್ರಿ 1 ಗಂಟೆಗೆ ಫೋನ್ ಮಾಡಿ 5 ಮೂಟೆ ಸಿಮೆಂಟ್ ಬೇಕು, ನಾನು ರಾತ್ರಿ ಓಡೋಗ್ಬಿಟ್ಟು ಕೊಟ್ಕೊತಾ ಇದ್ದೆ ಸರ್. ನನಗೆಲ್ಲ ಸ್ನೇಹಿತರೆಲ್ಲ ನನಗೆ ಸುಮ್ಮನೆ ತಮಾಷೆ ಮಾಡೋರು, ನೀವು ಮದುವೆ ಮಾಡ್ತಕ್ಕಂಥ ಸಂದರ್ಭದಲ್ಲೂ ಕೂಡ ಯಾರು ಸಿಮೆಂಟ್ ಕೇಳಿದ್ರೆ ದೊಡ್ಡೋಗ್ಬಿಡ್ತೀಯ ನೀನು ಅಂತ. ಅಂದ್ರೆ ವ್ಯಾಪಾರವನ್ನು ಸರ್ ಪ್ರೀತಿ ಮಾಡಬೇಕು ಸರ್, ಎಲ್ಲಾದ್ರೂ ಸಕ್ಸಸ್ ಆಗಿ ಸಾಧ್ಯ ಇಲ್ಲ. ನಾವೆಲ್ಲ 0 ಇಂದ ಬೆಳೆದವರು ಸರ್. ನಮ್ಮ ಉದ್ಯಮವನ್ನ ತುಂಬಾ ಕಷ್ಟಪಟ್ಟು ಮಾಡಿದ ಉದ್ಯಮವನ್ನು ಕೂಡ ನಮ್ಮ ಕೈ ಹಿಡಿತು. ಇವತ್ತು ಈ ಮಟ್ಟಕ್ಕೆ ಏನಾದ್ರು ಬಂದಿದ್ದೀನಿ ಅಂತ ಹೇಳಿದ್ರೆ ಸರ್ ನನ್ನ ಉದ್ಯಮನೇ ಅಂತೇಳಿ ನಾನು ಧೈರ್ಯವಾಗಿ ಹೇಳ್ತೀನಿ ಸರ್. ಖಂಡಿತವಾಗಿ ಒಬ್ಬ ಯಶಸ್ವಿ ಉದ್ಯಮಿ ಯಾಕಂದ್ರೆ ನಿಷ್ಠೆ ಇರಬೇಕು, ಪರಿಶ್ರಮ ಇರಬೇಕು, ಆಗ ಮಾತ್ರ ಅದು ಮಾಡ್ಲಿಕ್ಕೆ. ಹಾಗೆ ಕೊನೆಯದಾಗಿ ನಮ್ಮ ದೂರದರ್ಶನ ವೀಕ್ಷಕರಿಗೆ ತಮ್ಮ ಸಂದೇಶ ಸರ್. ಖಂಡಿತವಾಗ್ಲೂ ಕೂಡ ಸರ್, ನಾನು ಸಣ್ಣ ಹುಡುಗ ಇರ್ತಕ್ಕಂಥ ಸಂದರ್ಭದಲ್ಲಿ ತಮ್ಮ ದೂರದರ್ಶನ ಬಿಟ್ಟರೆ ಬೇರೆ ಯಾವ ಚಾನಲ್ಗಳು ಅಂತಿಲ್ಲ ಸರ್. ಸಣ್ಣ ಮಕ್ಳು ಇರ್ಬೇಕಾದ್ರೆ ಸರ್ ನಮ್ಮ ಮನೆ ಟಿವಿ ಇತ್ತಿಲ್ಲ, ನಾವು ಬೇರೆ ಮನೆ ಟಿವಿ ನೋಡಕ್ ಹೋಗ್ತಿದ್ದ ಸರ್. ಆ ದೂರದರ್ಶನ ಅದೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬರೋದು ಸರ್, ಅದು ನೋಡ್ಲಿಕ್ಕೆ ಒಂಥರ ಖುಷಿ ಸರ್ ನಮ್ಗೆ ನಿಜವಾಗ್ಲೂ ಕೂಡ ಸರ್. ನಾನು ಇವತ್ತು ದೂರದರ್ಶನ ಚಾನಲ್ ನಲ್ಲಿ ನನ್ನ ಇಂಟರ್ವ್ಯೂ ಮಾಡ್ಕೊಂಡು ಆಗ್ತಾ ಇರ್ತಕ್ಕಂಥದ್ದು ಒಂದು ರೀತಿ ನನಗೂ ಒಂಥರ ಸೌಭಾಗ್ಯ ಅಂತೇಳಿ ನಾನಾದ್ರೂ ಕೂಡ ಭಾವಿಸ್ತೀನಿ ಸರ್. ಖಂಡಿತವಾಗ್ಲೂ ಕೂಡ ದೂರದರ್ಶನ ಹಲವಾರು ವರ್ಷಗಳಿಂದ
ಜನರಿಗೋಸ್ಕರ ಇರ್ತಕ್ಕಂಥ ವಾಸ್ತವ ವಿಚಾರವನ್ನು ಪ್ರಚಾರ ಮಾಡ್ಕೊಂಡು ಬಂದಿದ್ದಾರೆ ಸರ್. ಖಂಡಿತವಾಗ್ಲೂ ಕೂಡ ಸರ್ ಈ ದೂರದರ್ಶನ ಚಾನಲ್ ಇನ್ನಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದು ಕನ್ನಡಿಗರಿಗೆ ಒಂದು ಉತ್ತಮವಾದ ವಾಸ್ತವ ವಿಚಾರಗಳನ್ನ ಪ್ರತಿ ಹಳ್ಳಿಗೂ ಕೂಡ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡಲಿ. ಧನ್ಯವಾದಗಳು. ದೂರದರ್ಶನ ಚಂದನ ವಾಹಿನಿ ಜೊತೆ ಇಷ್ಟೊಂದು ಜೊತೆ ಮಾತಾಡಿದ ತಮಗೆ ವೀಕ್ಷಕರೇ, ಇದಾಗಿತ್ತು ದೂರದರ್ಶನ ಚಂದನ ವಾಹಿನಿಯ ಜನನಾಯಕರ ಜರ್ನಿ ಕಾರ್ಯಕ್ರಮ. ಇವತ್ತು ಮಾತನಾಡಿದ್ದು ಸಕಲೇಶ್ಪುರ ವಿಧಾನಸಭಾ ಕ್ಷೇತ್ರದ ಮಾನ್ಯ ಶಾಸಕರು ಶ್ರೀ ಎಸ್ ಮಂಜುನಾಥ್ ಅವರು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಜನಸೇವಕರೊಂದಿಗೆ ಜನನಾಯಕರೊಂದಿಗೆ ಮತ್ತೆ ತಮ್ಮಂದೆ ಬರ್ತೀವಿ. ಅಲ್ಲಿವರೆಗೂ ಕೂಡ ನಮಸ್ಕಾರ.